ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜುಲೈ 13, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ನಿಷ್ಠೆ, ಧೈರ್ಯ ಮತ್ತು ತ್ವರಿತ ನಿರ್ಧಾರ ಶಕ್ತಿಯಿಂದ ಮುನ್ನಡೆಸಬಹುದಾದ ದಿನವಾಗಿದೆ. ಈ ಭಾನುವಾರದ ಶಕ್ತಿಯು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಸೃಜನಾತ್ಮಕ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುತ್ತದೆ. ನಿಮ್ಮ ಉತ್ಸಾಹದ ಪ್ರಭಾವ ಸುತ್ತಲಿನವರಿಗೂ ಸಕಾರಾತ್ಮಕವಾಗಿ ತಟ್ಟಬಹುದು. ಇಂದು ಚಿಂತನೆಗಳನ್ನು ಗಂಭೀರವಾಗಿ ವಿಮರ್ಶಿಸುವ, ಹಿಂದಿನ ತಪ್ಪುಗಳಿಂದ ಪಾಠ ಕಲಿಯುವ ಹಾಗೂ ಹೊಸ ಯೋಜನೆಗಳಿಗೆ ಪೂರಕವಾದ ಯೋಜನೆ ರೂಪಿಸುವ ದಿನವಾಗಿದೆ. ಸ್ನೇಹಿತರ ಅಥವಾ ಕುಟುಂಬದವರ ಜತೆಗೆ ಕಳೆದ ನಿರ್ಣಯಗಳನ್ನು ಪುನರ್ವಿಮರ್ಶಿಸಲು ಈ ದಿನವೂ ಅನುಕೂಲ. ಹೊಸ ಪ್ರೇರಣೆಯೊಂದಿಗೆ ಹಳೆಯ ಕಾರ್ಯಗಳಿಗೆ ಪುನಶ್ಚೇತನ ನೀಡುವ ಯೋಗವಿದೆ. ಈ ದಿನದ ಪವಿತ್ರತೆಯನ್ನು ಮನಃಶಾಂತಿ ಹಾಗೂ ಒಳಜೀವನದ ಶುದ್ಧತೆಯ ಕಡೆಗೆ ಮುನ್ನಡೆಸಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಜವಾಬ್ದಾರಿಯುತ ನಡವಳಿಕೆ, ಸಮಯ ಪಾಲನೆ ಹಾಗೂ ಚುರುಕುತನ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕೆಲವು ಮೇಷರಾಶಿಯವರು ತಮ್ಮ ನೈಪುಣ್ಯವನ್ನು ಮೇಲಧಿಕಾರಿಗಳಿಗೆ ಸಾಬೀತುಪಡಿಸುವ ಅವಕಾಶ ಪಡೆಯುತ್ತಾರೆ. ಇದು ಉನ್ನತ ಹುದ್ದೆಗೆ ಅಥವಾ ವಿಶೇಷ ಕಾರ್ಯದ ಅರ್ಹತೆಯ ಶಕ್ಯತೆಯ ದಿನವಾಗಿದೆ. ವೃತ್ತಿ ಬದಲಿ ಯೋಚನೆ ಮಾಡುತ್ತಿರುವವರು ಈ ದಿನ ಸಂದರ್ಶನ, ಸಮಾಲೋಚನೆ ಅಥವಾ ಸಂಪರ್ಕದ ಮಾಧ್ಯಮದಲ್ಲಿ ನಿರ್ಧಾರಾತ್ಮಕ ಕ್ಷಣಗಳನ್ನು ಅನುಭವಿಸಬಹುದು. ಸ್ಪರ್ಧಾತ್ಮಕ ವಾತಾವರಣದಲ್ಲಿಯೂ ನಿಮ್ಮ ಆತ್ಮವಿಶ್ವಾಸ ಹಾಗೂ ಸ್ಪಷ್ಟತೆ ನಿಮಗೆ ಮುನ್ನಡೆ ನೀಡುತ್ತದೆ. ಉದ್ಯಮಿಗಳಿಗೆ ವ್ಯವಹಾರಗಳಲ್ಲಿ ಹೊಸ ಗೊಂದಲಗಳ ಪರಿಹಾರ, ಸಹಭಾಗಿತ್ವದ ಉತ್ತಮ ಚರ್ಚೆಗಳು ಅಥವಾ ಬಾಕಿ ಹಣದ ವಾಪಸಾತಿಗೆ ಅನುವು ಸಾಧ್ಯವಿದೆ. ಹೊಸ ಗುತ್ತಿಗೆಗಳಿಗೆ ಮುನ್ನುಡಿಯು ಈ ದಿನ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಈ ದಿನ ಸತರ್ಕತೆ ಹಾಗೂ ಸಮತೋಲನದ ಅಗತ್ಯವಿದೆ. ಅನಿರೀಕ್ಷಿತ ವೆಚ್ಚಗಳು, ಮನೆ ಪಯಣ, ಪಾಕವ್ಯಯ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಉದಯಿಸಬಹುದು. ಆದ್ದರಿಂದ ವ್ಯಯದಲ್ಲಿ ನಿಯಂತ್ರಣ ಮುಖ್ಯ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭದ ನಿರೀಕ್ಷೆ ಇಂದಿರಬಹುದು. ಆದರೆ ಇಂದಿನ ಗ್ರಹ ಸಂಯೋಗ ಹೊಸ ಹೂಡಿಕೆಗೆ ಅನುಕೂಲವಲ್ಲ. ಸಾಲ ಕೊಡುವುದು ಅಥವಾ ಪಡೆಯುವುದು ತಪ್ಪಿಸಬೇಕು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸಿನ ನಿರ್ವಹಣೆಯಲ್ಲಿ ತಾಳ್ಮೆ ಮತ್ತು ಯುಕ್ತಿಯ ಬಳಕೆಯು ಅಗತ್ಯ. ಭವಿಷ್ಯದ ಖರ್ಚುಗಳ ಪಟ್ಟಿ ತಯಾರಿಸಿ ಇಂದು ಪ್ರಾರಂಭಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರ ಮತ್ತು ಮನಸ್ಸಿಗೆ ಸಮವಸ್ತುವಾಗಿ ವಿಶ್ರಾಂತಿ ನೀಡುವ ಅಗತ್ಯವಿದೆ. ಉತ್ಸಾಹದಿಂದಲೇ ಹೆಚ್ಚು ದುಡಿಯುವ ಭಾವನೆ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ತಲೆನೋವು, ಗ್ಯಾಸ್ಟ್ರಿಕ್ ಅಥವಾ ಒತ್ತಡದ ಲಕ್ಷಣಗಳಿಗೆ ಗಮನ ನೀಡಬೇಕು. ಹೆಚ್ಚು ಬಿಸಿಲು ಅಥವಾ ಹೊರಗೆ ಓಡಾಟದಿಂದ ದಣಿವು ಉಂಟಾಗಬಹುದು. ತಂಪಾದ ಆಹಾರ, ವಿಟಮಿನ್ ಡಿ ಸೇವನೆ ಹಾಗೂ ಸೂಕ್ತ ನಿದ್ರೆ ಮುಖ್ಯ. ಆಧ್ಯಾತ್ಮದ ಮೂಲಕ ಮನಃಶಾಂತಿಯನ್ನು, ಯೋಗದ ಮೂಲಕ ದೈಹಿಕ ಶಕ್ತಿ ಪುನಃಸ್ಥಾಪನೆಯನ್ನು ಸಾಧಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬಸ್ಥರೊಂದಿಗೆ ಕಾಲ ಕಳೆಯುವುದು ಮಾನಸಿಕ ಸಂತೃಪ್ತಿಗೆ ಕಾರಣವಾಗುತ್ತದೆ. ಗೃಹ ಕಾರ್ಯಗಳಲ್ಲಿ ಸಹಭಾಗಿತ್ವ, ಮಕ್ಕಳಿಗೆ ಮಾರ್ಗದರ್ಶನ, ಪತ್ನಿಯ ಜೊತೆಗೆ ಸ್ಫೂರ್ತಿದಾಯಕ ಸಂವಾದಗಳು ಸಂಭವಿಸಬಹುದು. ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರಿಂದ ಬೇಜವಾಬ್ದಾರಿಯ ಮಾತುಗಳು ಕಿಂಚಿತ್ ಅಸಹನೆಯಾಗಬಹುದಾದರೂ ನಿಮ್ಮ ಶಾಂತ ನಡವಳಿಕೆ ಪರಿಸ್ಥಿತಿಯನ್ನು ನಯಗೊಳಿಸಬಲ್ಲದು. ಇತ್ತೀಚೆಗೆ ದೂರವಿದ್ದ ಸಂಬಂಧಗಳು ಪುನಃ ಸಮೀಪಕ್ಕೆ ಬರಬಹುದಾದ ಅವಕಾಶವಿದೆ. ಮನಸ್ಸಿನಲ್ಲಿ ಕ್ಷಮೆ ಹಾಗೂ ಸಹಾನುಭೂತಿಯನ್ನು ಬೆಳೆಸಿರಿ. ವೀಕ್ಷಕರೇ, ನೀವು ಈ ಭಾನುವಾರದ ಶಕ್ತಿಯು ಧ್ಯಾನ, ಜಪ ಮತ್ತು ಪಠಣಗಳಿಗೆ ಬಹುಮಾನವಂತಿದೆ. ಸೂರ್ಯನ ಆರಾಧನೆ, ಅಗ್ನಿಹೋತ್ರ ಅಥವಾ ಸಾಯಂಕಾಲದ ಭಗವದ್ಗೀತಾ ಪಠಣ ಇಂತಹ ದಿನಗಳಲ್ಲಿ ಮನಸ್ಸಿಗೆ ಧೈರ್ಯ ಮತ್ತು ಶುದ್ಧತೆಯನ್ನು ತರುತ್ತವೆ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬ ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪಿಸಿ. ಬಾಲಕರಿಗೆ ಶ್ಲೋಕ ಪಾಠ ಕಲಿಸುವುದು, ಹಿರಿಯರ ಸೇವೆ ಮಾಡುವುದು ಧಾರ್ಮಿಕ ಪವಿತ್ರತೆಯನ್ನು ಹೆಚ್ಚಿಸುತ್ತದೆ. ದೇವಾಲಯದಲ್ಲಿ ದೀಪದಾನ ಅಥವಾ ಪಾಠದ ದಾನ ಶುಭ.
ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಸೂರ್ಯನ ಪ್ರತೀಕ. ಇದು ಶಕ್ತಿಯ, ಗೌರವದ ಹಾಗೂ ಚೈತನ್ಯದ ಸಂಕೇತ. ಈ ಸಂಖ್ಯೆಯ ಶಕ್ತಿ ಇಂದು ನಿಮ್ಮಲ್ಲಿ ಗಟ್ಟಿ ನಿರ್ಧಾರ ಶಕ್ತಿಯನ್ನು ಉತ್ತೇಜಿಸುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಧೈರ್ಯ, ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಬಲಗೊಳಿಸುತ್ತದೆ. ಕೆಂಪು ಬಣ್ಣದ ಉಡುಪು ಅಥವಾ ಪುಷ್ಪಗಳಿಂದ ಸೂರ್ಯನ ಪೂಜೆ ಶುಭ. ಶುಭ ಸಮಯ ಬೆಳಗ್ಗೆ 11:55 ರಿಂದ ಮಧ್ಯಾಹ್ನ 1:00. ಈ ಸಮಯದಲ್ಲಿ ಕಾರ್ಯ ಪ್ರಾರಂಭ, ದೇವತಾ ಪೂಜೆ ಅಥವಾ ಹೊಸ ಯೋಜನೆಗಳನ್ನು ಆರಂಭಿಸುವುದು ಯಶಸ್ಸು ನೀಡುತ್ತದೆ. ನಿಮ್ಮ ಮನೋಬಲ ಮತ್ತು ಚೈತನ್ಯ ಈ ಕಾಲದಲ್ಲಿ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥಿರತೆಯ ಮಾರ್ಗದಲ್ಲಿ ಶ್ರದ್ಧೆ ಮತ್ತು ಶಾಂತಿಯೊಂದಿಗೆ ನಡೆಯಬಹುದಾದ ದಿನವಾಗಿದೆ. ಮನಸ್ಸಿನಲ್ಲಿ ಸಮತೋಲನ, ಬದ್ಧತೆ ಹಾಗೂ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳಲು ಯೋಗ್ಯ ಸಮಯ. ಇಂದು ನಿಮ್ಮ ಶ್ರಮನಿಷ್ಠೆ ಫಲಿತಾಂಶ ನೀಡಬಹುದು. ನಿಮ್ಮ ಕಾರ್ಯಗಳಲ್ಲಿ ತಾಳ್ಮೆ ಹಾಗೂ ತೀಕ್ಷ್ಣ ದೃಷ್ಟಿಯಿಂದ ಮುಂದುವರಿಯುವುದು ಉತ್ತಮ. ಚಿಂತನ ಹಾಗೂ ಯೋಜನೆಗಳ ಬಗ್ಗೆ ಆಳವಾದ ವಿಶ್ಲೇಷಣೆಗೆ ಇದು ಸೂಕ್ತ ದಿನವಾಗಿದೆ. ಹಠ ಅಥವಾ ತೊಂದರೆಗಳಿಂದ ದೂರವಿರುವುದೇ ಒಳಿತು. ಈ ದಿನ ಸ್ನೇಹ, ಸಂಯಮ ಹಾಗೂ ಧೈರ್ಯದ ಪರೀಕ್ಷೆಯಾಗಬಹುದು. ಇಂದು ನಿಮ್ಮ ಶ್ರಮದ ಫಲವಾಗಿ ಕೆಲವು ಮುಕ್ತಾಯಗೊಂಡ ಕಾರ್ಯಗಳು ಪುನಃ ಹೊಸ ರೂಪದಲ್ಲಿ ಆರಂಭವಾಗಬಹುದು. ಕುಟುಂಬ ಮತ್ತು ವ್ಯಕ್ತಿಗತ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರದ್ಧೆ, ಸತ್ಯನಿಷ್ಠೆ ಹಾಗೂ ಜವಾಬ್ದಾರಿ ಇರುವ ನಡವಳಿಕೆಗೆ ಮೇಲಧಿಕಾರಿಗಳ ಮೆಚ್ಚುಗೆ ಲಭಿಸಬಹುದು. ಕೆಲವೊಂದು ಮಹತ್ವದ ಫೈಲ್ ಅಥವಾ ಯೋಜನೆ ನಿಮ್ಮ ಹೊಣೆಗೆ ಬರಬಹುದು. ನಿಮ್ಮ ಪದ್ಧತಿಯ ನಡೆ ಇತರರಿಗೆ ಮಾದರಿ ಆಗಬಹುದು. ವೃತ್ತಿ ಬದಲಾವಣೆಯ ಯೋಚನೆ ಇರುವವರು ತಮ್ಮ ಇಚ್ಛೆಯ ಕೆಲಸದ ಕಡೆಗೆ ಸರಿಯುವ ಪ್ರಮುಖ ಸಂಪರ್ಕ ಇಂದು ಲಭ್ಯವಾಗಬಹುದು. ಉದ್ಯೋಗದಲ್ಲಿ ಮುನ್ಸೂಚನೆಯ ಸಮಸ್ಯೆಗಳು ಈ ದಿನ ಪರಿಹಾರ ಕಂಡುಕೊಳ್ಳಬಹುದು. ಉದ್ಯಮಿಗಳಿಗೆ ಸರಬರಾಜು ಸರಪಳಿ, ಗ್ರಾಹಕರ ಸಂದರ್ಶನ ಅಥವಾ ಹೊಸ ಗ್ರಾಹಕರನ್ನು ಸೆಳೆಯುವ ವಿಷಯಗಳಲ್ಲಿ ಪ್ರಗತಿಯ ಸೂಚನೆ ಇದೆ. ಪಾರ್ಟ್ನರ್ಗಳೊಂದಿಗೆ ಚರ್ಚೆ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಈ ದಿನ ಹಣಕಾಸು ವಿಷಯದಲ್ಲಿ ನಿಧಾನತೆಯು ಲಾಭಕರ. ಹಳೆಯ ಬಾಕಿ ಹಣಗಳು ಲಭಿಸಬಹುದು. ಇಂದು ಹಣ ಕಳೆಯುವ ಷರತ್ತುಗಳನ್ನು ವಿಶ್ಲೇಷಿಸಿ ಮುಂದಾಗಿ. ಅನುಮಾನಾಸ್ಪದ ವ್ಯವಹಾರಗಳಲ್ಲಿ ತಲೆ ಹಾಕಬೇಡಿ. ಬಂಡವಾಳ ಹೂಡಿಕೆಗೆ ಪೂರ್ವಚಿಂತನೆಯ ಅಗತ್ಯವಿದೆ. ಈ ದಿನ ಲಾಭಕ್ಕಿಂತ ಸ್ಥಿರತೆ ಮಹತ್ವಪೂರ್ಣ. ಬಂಡವಾಳ ಹೂಡಿಕೆಯಲ್ಲಿ ಹಿರಿಯರ ಸಲಹೆ ಪಡೆಯುವುದು ಒಳಿತು. ಸಾಂಪತ್ತಿಕ ಬೆಳವಣಿಗೆಯಲ್ಲಿ ಸುಸ್ತು ಇಲ್ಲದ ನಿರಂತರ ಯತ್ನವೇ ಬಹುಮಾನ ಕೊಡಲಿದೆ. ಮನೆ ಸಂಬಂಧಿತ ಖರ್ಚುಗಳು ಮಾತ್ರವಲ್ಲದೆ ಕುಟುಂಬದ ಕಾರ್ಯಕ್ರಮಗಳಿಗೂ ಹಣ ಮೀಸಲಿಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದಿನಚರಿಯಲ್ಲಿ ನಿರಂತರ ಒತ್ತಡ ಅಥವಾ ಭಾವನಾತ್ಮಕ ಚಿಂತೆಗಳಿಂದಾಗಿ ಉಕ್ಕಿ ಹೋಗುವ ಸಾಧ್ಯತೆ ಇದೆ. ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳು ಮುಖ್ಯ. ಪಿತ್ತದ ಸಮಸ್ಯೆ, ಹೊಟ್ಟೆಗಾಸು ಅಥವಾ ಬಾಯಾರಿಕೆ ಕಾಣಿಸಬಹುದು. ಆಹಾರ ಕ್ರಮದ ನಿಷ್ಠೆ ಮತ್ತು ನಿದ್ರೆಯ ನಿಯಮಿತತೆ ಅಗತ್ಯ. ದಿನದಲ್ಲಿ 1-2 ಬಾರಿ ನಡಿಗೆ ಅಥವಾ ಯೋಗ ತಂತ್ರ ಬಳಸಿ ದೈಹಿಕ ಶಕ್ತಿಯನ್ನು ಸುಧಾರಿಸಬಹುದು. ಸಂಯಮಿತ ಜೀವನ ಶೈಲಿ, ಆಂತರಿಕ ಶುದ್ಧತೆ ಮತ್ತು ಮಾನಸಿಕ ನೆಮ್ಮದಿ ಇದನ್ನು ದಿನದ ಧ್ಯೇಯವಾಕ್ಯವನ್ನಾಗಿ ಮಾಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ನಿಮ್ಮ ಶ್ರದ್ಧೆ, ಪ್ರೀತಿ ಹಾಗೂ ಸಹಾಯದಿಂದ ಎಲ್ಲರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದೆ. ಮಕ್ಕಳ ಪ್ರಗತಿಯ ವಿಚಾರದಲ್ಲಿ ಸಂತೋಷದಾರಿಯಾಗಬಹುದು. ಹಿರಿಯರ ಆರೋಗ್ಯದ ಕಡೆ ಚಿಂತೆಯಾದರೂ ಸಹ ಪ್ರಾಮಾಣಿಕ ಸೇವೆ ನೆಮ್ಮದಿಯನ್ನು ತರಲಿದೆ. ಪತ್ನಿಯ ಜತೆ ವೈಯಕ್ತಿಕ ವಿಚಾರಗಳ ಚರ್ಚೆಗೆ ದಿನ ಸೂಕ್ತವಾಗಿದೆ. ಅವರ ಅಭಿಪ್ರಾಯಗಳಿಗೆ ಮೌಲ್ಯ ನೀಡುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಸ್ನೇಹಿತರೊಂದಿಗೆ ಸಂವಾದ, ನೆನಪಿನ ದಿನಗಳನ್ನು ಹಂಚಿಕೊಳ್ಳುವುದು ಮನಸ್ಸಿಗೆ ಶಕ್ತಿಯಂತಾಗುತ್ತದೆ. ದೂರವಿದ್ದ ಬಂಧುಗಳಿಂದ ಸಂಪರ್ಕ ಸಾಧ್ಯತೆ. ವೀಕ್ಷಕರೇ, ನೀವು ಈ ಭಾನುವಾರ ಶನಿವಾರದ ಶೇಷ ಶಕ್ತಿಯಿಂದ ಪವಿತ್ರವಾಗಿರುತ್ತದೆ. ಇಂದಿನ ದಿನ ಜಪ, ಧ್ಯಾನ ಮತ್ತು ಸತ್ಕಾರ್ಯಗಳ ಕಡೆಗೆ ಬೆಳೆಯಲು ಉತ್ತಮ. ಶುಕ್ರನ ಅನುಗ್ರಹ ಪಡೆಯಲು ಶುಕ್ರವಾರದ ವ್ರತದ ಸ್ಮರಣೆ ಮಾಡಿ. ಓಂ ಶ್ರೀಂ ಕ್ಲೀಂ ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ ಎಂಬ ಮಂತ್ರವನ್ನು ಜಪಿಸಿ. ವೃಷಭ ರಾಶಿಯವರಿಗೆ ಈ ಮಂತ್ರ ಆರ್ಥಿಕ ಶ್ರೇಷ್ಠತೆ ಮತ್ತು ಒಳಜೀವನದಲ್ಲಿ ಸಮತೋಲನ ತರುತ್ತದೆ. ದೇವಾಲಯಕ್ಕೆ ಹಣ್ಣು, ತುಳಸಿ ಅಥವಾ ಪಾಯಸದಾನ ಶುಭ ಫಲ ನೀಡುತ್ತದೆ. ಸಂಧ್ಯಾ ವಂದನೆ ಅಥವಾ ಸಾಯಂಕಾಲದ ದೀಪದಾನ ಧರ್ಮಯುಕ್ತ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಸಂಕೇತ. ಈ ದಿನ ಆರಾಮ, ಸೌಂದರ್ಯ, ಶಾಂತಿ ಮತ್ತು ಸ್ನೇಹ ಬಲಗೊಳ್ಳುತ್ತದೆ. ಈ ಸಂಖ್ಯೆಯ ಶಕ್ತಿ ಇಂದಿನ ದಿನ ನಿಮ್ಮ ಮಾನಸಿಕ ಸಮತೋಲನವನ್ನು ಸ್ಥಿರಗೊಳಿಸಬಹುದು. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ಬೆಳವಣಿಗೆಯ ಸಂಕೇತ. ಈ ಬಣ್ಣ ನಿಮ್ಮ ಆಂತರಿಕ ಶುದ್ಧತೆ ಮತ್ತು ಮನಸ್ಸಿನ ಶಾಂತಿಗೆ ಸಹಾಯಕ. ಶುಭ ಸಮಯ ಬೆಳಗ್ಗೆ 10:55 ರಿಂದ ಮಧ್ಯಾಹ್ನ 12:50. ಈ ಸಮಯದಲ್ಲಿ ಪ್ರಾರ್ಥನೆ, ತೀರ್ಥಯಾತ್ರೆಗೆ ಪ್ಲಾನ್ ಮಾಡುವುದು ಅಥವಾ ಕುಟುಂಬದ ಸಕಾರಾತ್ಮಕ ಚರ್ಚೆಗಳಿಗೆ ಶ್ರೇಷ್ಠ. ಮನಸ್ಸಿನಲ್ಲಿ ಸ್ಪಷ್ಟತೆ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಚತುರತೆ, ನಿಪುಣ ಸಂವಹನ ಮತ್ತು ವೈಚಾರಿಕ ಚುರುಕಿನಿಂದ ದಿನವನ್ನು ಯಶಸ್ವಿಯಾಗಿ ಸಾಗಿಸಬಹುದಾಗಿದೆ. ಮಿಂಚಿನಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ನಿಮ್ಮ ಶಕ್ತಿ ಇಂದಿನ ದಿನದಲ್ಲಿ ಹೆಚ್ಚಿನ ಫಲವನ್ನು ನೀಡಲಿದೆ. ಮಾತುಕತೆಯಲ್ಲೂ, ಬೋಧನೆಯಲ್ಲೂ ಅಥವಾ ಸೃಜನಶೀಲತೆಯ ಕ್ಷೇತ್ರದಲ್ಲಿ ನೀವು ಮೆರೆಯಬಹುದಾದ ಕಾಲವಿದು. ದಿನದ ಆರಂಭದಲ್ಲಿ ಸ್ವಲ್ಪ ಗೊಂದಲ ಅಥವಾ ಮನಸ್ಸಿನಲ್ಲಿ ಗಾಬರಿಯೂ ಇರಬಹುದು, ಆದರೆ ಮಧ್ಯಾಹ್ನದ ನಂತರ ನಿಮ್ಮ ಧ್ಯೇಯ ಸ್ಪಷ್ಟವಾಗುತ್ತದೆ. ಹೊಸ ಐಡಿಯಾಗಳಿಗೆ ಮೂಡಿಕೆ, ಕ್ರಿಯಾತ್ಮಕ ಚಿಂತನೆ ಮತ್ತು ಯೋಜನೆಗಳಲ್ಲಿ ಯಶಸ್ಸು ದೊರೆಯಲಿದೆ. ಮಿತ್ರರೊಂದಿಗೆ ಸಂವಾದಗಳು ಮನಸ್ಸಿಗೆ ತಾಜಾತನ ನೀಡಬಹುದು. ಜನಸಂಪರ್ಕದ ವಲಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಯಲ್ಲಿ ನಿಮ್ಮ ನಿರ್ಣಯಶೀಲತೆ ಮತ್ತು ವೇಗದ ಕಾರ್ಯನೈಪುಣ್ಯ ಇಂದು ಪ್ರಮುಖವಾಗುತ್ತದೆ. ವರ್ತಕ, ಮಾಧ್ಯಮ, ತಂತ್ರಜ್ಞಾನ, ಶಿಕ್ಷಣ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದವರು ಇಂದು ಹೊಸ ಯೋಜನೆಗಳನ್ನು ಆರಂಭಿಸಲು ಸೂಕ್ತ ದಿನ. ದೈನಂದಿನ ಕಾರ್ಯಗಳಲ್ಲಿ ಯಂತ್ರಗಳ ಸಹಾಯ, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಬಳಕೆ ಹೆಚ್ಚು ಆಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಂವಹನ ಸುಗಮವಾಗಿರುತ್ತದೆ, ಆದರೆ ಕೆಲವು ಅರ್ಥಭ್ರಾಂತಿಗೆ ಜಾಗವಿರಬಹುದು. ಸ್ಪಷ್ಟವಾಗಿ ಮಾತನಾಡುವುದು ಮುಖ್ಯ. ಉದ್ಯಮಿಗಳಲ್ಲಿ ಪಾರ್ಟ್ನರ್ಶಿಪ್ ಸಂಬಂಧಿತ ಚರ್ಚೆಗಳು ಮುನ್ನಡೆಸಬಹುದಾದ ಸೂಕ್ತ ಕಾಲವಿದು. ಹೊಸ ಗುತ್ತಿಗೆಗಳಿಗೆ ಮೇಲುಗೈ ಸಾಧಿಸುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಚಿಂತನೆಗಳನ್ನು ಯುಕ್ತಿಯಿಂದ ನಿರ್ವಹಿಸಿದರೆ ಲಾಭವಿದೆ. ಇಂದು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸೂಕ್ತ ಆಲೋಚನೆಗಳು ಬರುತ್ತವೆ. ಹಳೆಯ ಸಾಲ ತೀರಿಸುವ ಅಥವಾ ಕಾಸಿನ ವ್ಯವಹಾರಗಳಲ್ಲಿ ನ್ಯಾಯಬದ್ಧ ನಿರ್ಧಾರ ತೆಗೆದುಕೊಳ್ಳುವ ಸಮಯವಿದು. ಸಂಚಿತ ಹಣದಿಂದ ಜಾಣ್ಮೆಯ ಹೂಡಿಕೆಗೆ ಯೋಚಿಸುವುದೂ ಒಳಿತು, ಆದರೆ ಇತರರ ಸಲಹೆಗಳ ಆಧಾರದ ಮೇಲೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಆಂತರಿಕ ಜ್ಞಾನದ ಆಧಾರದ ಮೇಲೆ ಸಾಗುವುದೂ ಒಳಿತು. ದೈನಂದಿನ ಖರ್ಚುಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಿ. ಖರೀದಿಗಳಲ್ಲಿ ಮುಕ್ತಾಹಸ್ತದಿಂದ ವ್ಯಯಿಸುವ ಬದಲು ಆರ್ಥಿಕ ಶಿಸ್ತು ಪಾಲನೆ ಮಾಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಈ ದಿನ ಮೆದುಳು ಮತ್ತು ನಸಗಳಲ್ಲಿ ಉಂಟಾಗಬಹುದಾದ ತಳಮಳ, ಮಂದ ತಲೆನೋವು, ಇಂಪ್ಯಾಷನ್ ಅಥವಾ ನಿದ್ರೆ ಕೊರತೆ ಕಾಣಿಸಬಹುದು. ಅದರೊಂದಿಗೆ ಈ ದಿನ ಯೋಗ, ಪ್ರಾಣಾಯಾಮ ಮತ್ತು ಮನಃಶಾಂತಿಯ ಚಟುವಟಿಕೆಗಳು ತುಂಬಾ ಉಪಯುಕ್ತ. ಹಸಿ ಹಣ್ಣುಗಳು, ನೀರಿನ ಸೇವನೆ ಮತ್ತು ಸರಳ ಆಹಾರ ಇಂದಿನ ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗುತ್ತವೆ. ದೀರ್ಘಕಾಲದ ಕೆಲಸ ಅಥವಾ ಈ ಸ್ಕ್ರೀನ್ ಬಳಕೆಯ ಜತೆಗೆ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ. ಗುರುಚರಣ ಸ್ಪರ್ಶ ಅಥವಾ ಧ್ಯಾನದಿಂದ ಶಕ್ತಿಯ ಪುನಶ್ಚೇತನ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬಸ್ಥರೊಂದಿಗೆ ಸಂವಹನದ ಶ್ರೇಷ್ಠ ಅವಕಾಶವಿದೆ. ನಿಮ್ಮ ಮಾತುಗಳಿಂದಾಗಿ ಮನಸ್ಸುಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಆದರೆ ಎಲ್ಲರ ಮಾತುಗಳಿಗೆ ತಕ್ಷಣ ಪ್ರತಿಕ್ರಿಯಿಸದೆ ಆಲಿಸಿ ಉತ್ತರಿಸಲು ಯತ್ನಿಸಿ. ಪತ್ನಿ ಅಥವಾ ಪಾಲುದಾರರೊಂದಿಗೆ ಮನಪೂರ್ವಕ ಸಂವಾದದಿಂದ ಭಿನ್ನಾಭಿಪ್ರಾಯ ನಿವಾರಣೆಯಾಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಸೂಕ್ತ ಸಮಯ. ಕಳೆದ ಕೆಲ ದಿನಗಳಲ್ಲಿ ಉಂಟಾದ ದೂರವೊಂದನ್ನು ಮಿಡಿಯುವ ಯೋಗವಿದೆ. ಸ್ನೇಹಿತರೊಂದಿಗೆ ಪುನಃ ಸಂಪರ್ಕ ಅಥವಾ ಪ್ರವಾಸದ ಯೋಜನೆಯೂ ಮೂಡಬಹುದು. ವೀಕ್ಷಕರೇ, ನೀವು ಇಂದು ಉಪಾಸನೆ, ಪಠಣ ಮತ್ತು ಧ್ಯಾನದ ಮೂಲಕ ಚೈತನ್ಯ ಹೆಚ್ಚಿಸಬಹುದಾಗಿದೆ. ದೇವಿ ಉಪಾಸನೆ, ಪಾರಾಯಣ ಮತ್ತು ಮಂತ್ರ ಜಪದಿಂದ ಮನಃಶಾಂತಿ ಲಭಿಸಬಹುದು. ಓಂ ಶ್ರೀಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ ಎಂಬ ಚಂಡಿಕಾದೇವಿಯ ಮಂತ್ರವನ್ನು 36 ಅಥವಾ 108 ಬಾರಿ ಜಪಿಸುವುದು ಫಲಪ್ರದ. ಸಾಯಂಕಾಲದ ದೀಪಾರಾಧನೆ ಅಥವಾ ಗುರುವಿನ ಪಾಠಗಳಿಗೆ ಹಾಜರಾಗುವುದು ಅತ್ಯಂತ ಶ್ರೇಯಸ್ಕರ. ಮನೆ ದೇವರ ಬಳಿ ಹಾಲು ಮತ್ತು ತಂಪು ಹೂವುಗಳ ಸೇವೆಯು ಶ್ರದ್ಧಾಪೂರ್ವಕ ಅರ್ಪಣೆಯಾಗಲಿ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿಯ ಸಂಕೇತ. ಸಂವಹನ, ಚುರುಕುತನ ಮತ್ತು ಬದಲಾವಣೆಯ ಪ್ರಭಾವ ಇರುವ ಈ ಸಂಖ್ಯೆಯ ಶಕ್ತಿ ಇಂದು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ಉಂಟು ಮಾಡಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನವೀಕರಣೆ, ಮನಸ್ಸಿನ ತಾಜಾತನ ಮತ್ತು ಭದ್ರತೆಯ ಸಂಕೇತ. ಹಸಿರು ಬಟ್ಟೆ ಅಥವಾ ಹಸಿರು ಲೇಪನದ ವಸ್ತುಗಳಿಂದ ಶುಭ ಕಾರ್ಯ ಆರಂಭಿಸಿ. ಶುಭ ಸಮಯ ಬೆಳಗ್ಗೆ 10:10 ರಿಂದ 11:40 ರವರೆಗೆ. ಈ ಸಮಯದಲ್ಲಿ ಹೊಸ ಯೋಜನೆ ಪ್ರಾರಂಭ, ವಾಣಿಜ್ಯ ಸಂವಾದ ಮತ್ತು ದೇವತಾ ಆರಾಧನೆ ಶುಭ ಫಲ ನೀಡುತ್ತದೆ. ಬುದ್ಧಿಶಕ್ತಿ ಈ ಕಾಲದಲ್ಲಿ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ.
ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಭಾನುವಾರದ ದಿನದಲ್ಲಿ ಕಟಕ ರಾಶಿಯವರು ಆಂತರಿಕ ಸ್ಥಿತಿಗತಿಯ ಜೊತೆಗೆ ಮನಃಶಾಂತಿಯ ಕಡೆಗೆ ಗಮನ ಹರಿಸಬೇಕಾದ ದಿನ. ಜ್ಞಾನೋಲ್ಲಾಸ, ಭಾವನಾತ್ಮಕತೆಯ ಹೆಚ್ಚಳ ಮತ್ತು ಸಂಬಂಧಗಳ ಬಗ್ಗೆ ಸ್ಪಷ್ಟತೆಯ ಅಗತ್ಯವಿದೆ. ಮೌಲ್ಯಮಾಪನ ಮಾಡುವಂತೆ ದಿನದ ಶಕ್ತಿಯು ನಿಮ್ಮನ್ನು ಒಳನೋಟದ ಕಡೆಗೆ ಕರೆದೊಯ್ಯಬಹುದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಬಹುಪಾಲು ಹೃದಯ ಸ್ಪರ್ಶಿಯಾಗಿರಬಹುದು, ಆದರೂ ಭಾವನಾತ್ಮಕ ತ್ವರಿತ ನಿರ್ಧಾರದಿಂದ ತಪ್ಪು ಸಂಭವಿಸಬಾರದು. ದಿನದ ಆರಂಭ ಸ್ವಲ್ಪ ತೊದಲಿಕೆಯೊಂದಿಗೆಯೇ ಪ್ರಾರಂಭವಾದರೂ ಮಧ್ಯಾಹ್ನ ನಂತರ ಶಕ್ತಿಯು ಹಿಮ್ಮುಖವಾಗಿ ಇಳಿಯುವುದು. ಸಹಜವಾಗಿ ಆಗುವ ಪ್ರತಿಕ್ರಿಯೆಗಳಿಗೆ ತಾಳ್ಮೆಯಿಂದ ಪ್ರತಿಕ್ರಿಯಿಸುವುದೇ ಇಂದಿನ ಶುಭ ಮಾರ್ಗ. ಮನೆಯ ಶಾಂತಿ ಹಾಗೂ ನಿಮ್ಮ ಮೌನದ ಬಲವನ್ನು ಬಳಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಜೀವನದಲ್ಲಿ ಈ ದಿನ ಹೆಚ್ಚು ಚುರುಕು ಮತ್ತು ಕಾರ್ಯನಿಷ್ಠೆ ಇರಬೇಕಾದ ಸಮಯ. ಕೆಲವೊಂದು ಅಸಮಾಧಾನಕರ ವಿಚಾರಗಳು ನಿಮ್ಮ ಗಮನ ಸೆಳೆಯಬಹುದು. ಸಹೋದ್ಯೋಗಿಗಳ ಜೊತೆಗೆ ಅನವಶ್ಯಕ ಚರ್ಚೆಗಳು ನಡೆಯಬಾರದು. ನಿಮಗೆ ಹಿಡಿಸದ ಕೆಲಸವನ್ನು ಸಹ ಸಂಯಮದಿಂದ ಮುಕ್ತಾಯಗೊಳಿಸುವುದು ಉತ್ತಮ. ಉದ್ಯೋಗಸ್ಥರಿಗೆ ತಮ್ಮ ವರ್ತನೆ, ಸಮಯ ನಿಯಂತ್ರಣ ಹಾಗೂ ವರದಿ ಸಲ್ಲಿಕೆಯಲ್ಲಿ ಜವಾಬ್ದಾರಿ ಬೇಕು. ನಿರ್ಲಕ್ಷ್ಯದಿಂದ ಮೇಲಧಿಕಾರಿಗಳಲ್ಲಿ ನಂಬಿಕೆಯ ಕೊರತೆ ಉಂಟಾಗಬಹುದು. ವ್ಯವಸ್ಥಾಪಕರಾದವರು ಅಥವಾ ಉದ್ಯಮಿಗಳಾದವರು ತಮ್ಮ ಸಿಬ್ಬಂದಿಗಳ ಮೇಲ್ವಿಚಾರಣೆಯಲ್ಲಿ ಹೆಚ್ಚಿನ ತಾಳ್ಮೆಯ ಅಗತ್ಯವಿದೆ. ಹೊಸ ಯೋಜನೆಗಳು ತಕ್ಷಣ ಸ್ಪಂದನೆ ನೀಡದಿದ್ದರೂ ಮುಂದಿನ ದಿನಗಳಲ್ಲಿ ಫಲ ಕೊಡಬಲ್ಲವು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವ್ಯವಹಾರದಲ್ಲಿ ತಾಳ್ಮೆ ಹಾಗೂ ವಿವೇಕದ ಅಗತ್ಯವಿದೆ. ನಿರೀಕ್ಷಿತ ಹಣ ವಾಪಸ್ಸು ಅಥವಾ ಲಾಭ ವಿಳಂಬವಾಗಬಹುದು. ಹಳೆಯ ಸಾಲಗಳು ನೆನಪಾಗಿ ಮಾನಸಿಕ ಒತ್ತಡ ತರುವುದು. ಸಾವಧಾನತೆ ಇಲ್ಲದ ಖರ್ಚುಗಳಿಂದ ದೈನಂದಿನ ಬಜೆಟ್ ಹದಗೆಡಬಲ್ಲದು. ಇಂದು ನಗದು ಹಿನ್ನಡೆಗೊಳಗಾಗದಂತೆ ಚಿಕ್ಕ ಚಿಕ್ಕ ಖರ್ಚುಗಳಿಗೂ ಗಮನ ನೀಡುವುದು ಅನಿವಾರ್ಯ. ಆದಾಯದ ದೃಷ್ಟಿಯಿಂದ ಇಂದು ಹೊಸ ಯೋಜನೆಗಳಿಗೆ ಪ್ರಾರಂಭ ನೀಡುವುದನ್ನು ತಪ್ಪಿಸಬೇಕು. ಬದಲಿಗೆ ಪ್ರಸ್ತುತ ಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸುವತ್ತ ಗಮನ ಹರಿಸಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಇಂದಿನ ದಿನ ವಿಶ್ರಾಂತಿ, ತಾಜಾ ಆಹಾರ ಹಾಗೂ ತಾಪಮಾನ ನಿಯಂತ್ರಣದ ಅವಶ್ಯಕತೆ ಇರುತ್ತದೆ. ನೆಗಡಿ, ಜ್ವರ ಅಥವಾ ದೇಹದ ಅಸಮರ್ಪಕ ಸಂಚಲನೆ ನಿಮಗೆ ತೊಂದರೆ ನೀಡಬಹುದು. ಹೆಚ್ಚು ಹೊತ್ತು ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆ ಇದರಿಂದ ನೇತ್ರದ ತೊಂದರೆ ಸಾಧ್ಯವಿದೆ. ನಿಗದಿತ ವ್ಯಾಯಾಮ ಹಾಗೂ ನೀರಿನ ಸೇವನೆ ಅಗತ್ಯ. ಮಾನಸಿಕ ಶಕ್ತಿಗಾಗಿ ಧ್ಯಾನ, ಲಘು ಯೋಗ ಹಾಗೂ ಪ್ರಭಾತದಲ್ಲಿ ಹರಡುವಿ ನಡೆಯುವುದು ಒಳಿತು. ಇಂದು ಧೈರ್ಯಕ್ಕಿಂತ ಶಾಂತಿಯೇ ಹೆಚ್ಚು ಬಲ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಸಂಬಂಧಗಳಲ್ಲಿ ಸಂವೇದನಾಶೀಲತೆ ಹೆಚ್ಚಿರಬಹುದು. ಮಾತುಗಳು ಮಿತಿಯಲ್ಲಿ ಇಲ್ಲದಿದ್ದರೆ ಸಮಾಧಾನ ಹಾನಿಯಾಗಬಹುದು. ಕುಟುಂಬದ ಸದಸ್ಯರ ಪ್ರೀತಿಯ ನಡುವೆಯೂ ತೀವ್ರ ಅಭಿಪ್ರಾಯದ ವ್ಯತ್ಯಾಸ ಉಂಟಾಗಬಹುದು. ಪತ್ನಿ, ಮಕ್ಕಳ ಜೊತೆಗಿನ ಸಮಯ ಸಾಂತ್ವನದಾಯಕವಾಗಬಹುದು. ಕೆಲವೊಮ್ಮೆ ಅವರೊಂದಿಗಿನ ಪ್ರಾಮುಖ್ಯ ಚರ್ಚೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ವಯೋವೃದ್ಧರಿಗೊಮ್ಮೆ ಮಾನಸಿಕ ಆಸರೆ ಬೇಕಾಗಬಹುದು. ಅವರ ಜೊತೆ ಸಮಯ ಕಳೆಯುವುದು ನೈತಿಕ ಶ್ರದ್ಧೆಯ ಕಾರ್ಯವಾಗಬಹುದು. ಸೋದರ ಬಂಧುಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾರೆ. ವೀಕ್ಷಕರೇ, ನೀವು ಧಾರ್ಮಿಕವಾಗಿ ಇಂದು ಶಿವನ ಆರಾಧನೆ ವಿಶೇಷ ಫಲ ನೀಡುವ ದಿನವಾಗಿದೆ. ಔಂ ನಮಃ ಶಿವಾಯ ಮಂತ್ರ ಜಪದಿಂದ ಶಕ್ತಿಯ ಚುರುಕು, ಮನಃಶಾಂತಿ ಹಾಗೂ ವಾಕ್ಸಿದ್ಧಿಯು ಸಾಧ್ಯ. ನೀರು ನೀಡುವುದು, ತುಳಸಿ ಆರಾಧನೆ ಅಥವಾ ಶನಿವಾರದಂತಹ ವ್ಯರ್ಥತೆಯ ಶೋಧನೆ ಮಾಡುವುದು ಈ ಭಾನುವಾರದ ಧ್ಯೇಯವಾಗಲಿ. ಪವಿತ್ರ ಗ್ರಂಥಗಳ ಓದು ನಿಮಗೆ ಸಕಾರಾತ್ಮಕ ಚಿಂತನೆ ನೀಡುತ್ತದೆ. ಪಿತೃಪೂಜಾ, ನದಿ ತೀರದ ಧ್ಯಾನ ಅಥವಾ ದೀಪದಾನ ಇಂದಿನ ಪವಿತ್ರ ಕೆಲಸಗಳಾದರೂ ಸಹ ನಿಮಗೆ ಆಧ್ಯಾತ್ಮಿಕ ಸ್ಥಿರತೆಯ ಹಾದಿ ತೋರಿಸಬಲ್ಲದು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯ ಸಂಕೇತ. ಸಂವೇದನೆ, ನಯತೆ ಮತ್ತು ಮಾದರಿತ್ವವನ್ನು ಇದು ಸೂಚಿಸುತ್ತದೆ. ಇಂದು ನಿಮ್ಮ ಶಕ್ತಿಯ ಮೂಲವೂ ಇದೇ ಆಗಿರಬಹುದು. ಅದೃಷ್ಟದ ಬಣ್ಣ ಬೂದು. ಈ ಬಣ್ಣ ನಿಮ್ಮ ಆತ್ಮಚೈತನ್ಯ ಮತ್ತು ಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ. ಶೀತಲತೆ ಹಾಗೂ ಮನಸ್ಥಿತಿಗೆ ಸಮಾಧಾನ ನೀಡುವ ಶಕ್ತಿ ಇದೆ. ಶುಭ ಸಮಯ ಬೆಳಗ್ಗೆ 10:10 ಮಧ್ಯಾಹ್ನ 12 ತನಕ. ಈ ಸಮಯದೊಳಗೆ ದೈಹಿಕ ಶ್ರಮ ಅಥವಾ ಮುಖ್ಯ ಕೆಲಸಗಳನ್ನು ಮುಗಿಸುವ ಯೋಗವಿದೆ. ಈ ಕಾಲಮಾನದೊಳಗೆ ಮಾಡಿದ ಸಂಕಲ್ಪಗಳು ಫಲಮಯವಾಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಒಳಗಿನ ನಾಯಕತ್ವ ಶಕ್ತಿ ಹಾಗೂ ಸ್ಫೂರ್ತಿಯು 100 ಪಟ್ಟು ಹೆಚ್ಚಾಗಲಿದೆ. ಸೂರ್ಯನು ನಿಮ್ಮ ರಾಶಿಗೆ ಆಡಳಿತಕಾರಕವಾದ ಕಾರಣ ಈ ಭಾನುವಾರದ ಶಕ್ತಿಯು ನಿಮಗೆ ಆತ್ಮವಿಶ್ವಾಸ, ಗಂಭೀರ ದೃಷ್ಟಿಕೋನ ಹಾಗೂ ಸ್ಪಷ್ಟತೆಯನ್ನು ನೀಡಲಿದೆ. ಇತರರ ಮುಂದಾಳತ್ವವನ್ನು ಸ್ವೀಕರಿಸಬೇಕಾದ ಸಂದರ್ಭಗಳು ಬರುವುದು ಸಾಧ್ಯ. ಇಂದು ನೀವು ತೀರ್ಮಾನಗಳಲ್ಲಿ ಸ್ಪಷ್ಟವಾಗಿ ಮತ್ತು ಧೈರ್ಯದಿಂದ ನಡೆದುಕೊಳ್ಳುವುದು ಮುಖ್ಯ.
ನಿಮ್ಮ ಆಲೋಚನೆಗಳು ಪರಿಪಕ್ವವಾಗಿದ್ದು ಇತರರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ. ಇಂದು ನಿಮ್ಮ ಚಲನೆ ಪ್ರಬಲವಾಗಿರುತ್ತದೆ, ಆದರೆ ಆತ್ಮವಿಮರ್ಶೆಗೂ ಅವಕಾಶ ನೀಡಿ. ಶಬ್ದಕ್ಕಿಂತ ಶ್ರದ್ಧೆ ಮುಖ್ಯ ಎನ್ನುವುದನ್ನು ನೆನಪಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ಉತ್ತಮ ಕಾರ್ಯ ಪ್ರದರ್ಶನವನ್ನು ನೀಡುವ ಯೋಗವಿದೆ. ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ನೀವು ಹೊತ್ತಿರುವ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲಿರಿ. ತಂಡದ ನಿರ್ವಹಣೆಯಲ್ಲಿ ನಿಮ್ಮ ಆದರ್ಶದ ಶೈಲಿ ಎಲ್ಲರ ಗಮನ ಸೆಳೆಯಬಹುದು. ಹೊಸ ಯೋಜನೆ ಅಥವಾ ಪ್ರಸ್ತಾವನೆಗಳು ನಿಮ್ಮಿಂದ ಬಂದಿದೆ ಎಂದರೆ ಇವು ಮುಂದೆ ಯಶಸ್ಸು ಕಾಣುವ ಭವಿಷ್ಯವಿದೆ. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದಿನ ದಿನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಚರ್ಚೆ, ಸಂವಾದ ಅಥವಾ ಸಂದರ್ಶನಕ್ಕೆ ಉತ್ತಮ ದಿನ. ವ್ಯವಹಾರದಲ್ಲಿ ಶ್ರಮದ ಫಲ ಇಂದಿನಿಂದ ತೋರಿಕೊಳ್ಳಲು ಆರಂಭವಾಗಬಹುದು, ಆದರೆ ಧೈರ್ಯ ಮತ್ತು ತಾಳ್ಮೆಯ ಸಮತೋಲನ ಅಗತ್ಯ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವ ಕಾಪಾಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಪರಿಸ್ಥಿತಿ ಸಮತೋಲನದಲ್ಲಿದೆ. ನಿಮ್ಮ ಮುನ್ನೋಟ ಹಾಗೂ ಸರಿಯಾದ ನಿರ್ಧಾರಗಳಿಂದ ಹಣದ ಒಳಹರಿವು ನಿರಂತರವಾಗಿರುತ್ತದೆ. ಕೆಲವು ಸಿಂಹರಾಶಿಯವರು ಹಳೆಯ ಬಾಕಿ ಹಣವನ್ನು ಮರಳಿ ಪಡೆಯುವ ಯೋಗವಿದೆ. ನಿಮ್ಮ ಖರ್ಚು ಪಟ್ಟಿ ಮೇಲ್ವಿಚಾರಣೆಯಲ್ಲಿರುತ್ತದೆ, ಆದರೆ ಕೆಲವು ಅಪರೂಪದ ಖರ್ಚುಗಳು ಕುಟುಂಬ ಸಂಭ್ರಮ, ಪವಿತ್ರ ತೀರ್ಥಯಾತ್ರೆ ಅಥವಾ ಧಾರ್ಮಿಕ ದೇಣಿಗೆಗಳ ರೂಪದಲ್ಲಿ ಸಾಧ್ಯ. ಇವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತವೆ. ಹೂಡಿಕೆ ವಿಚಾರದಲ್ಲಿ ಶ್ರದ್ಧೆಯಿಂದ ಪ್ಲಾನ್ ಮಾಡುವುದು ಮುಖ್ಯ. ಚಿನ್ನ, ಭೂಮಿ ಅಥವಾ ಉಳಿತಾಯ ಯೋಜನೆಗಳಲ್ಲಿ ಯೋಚನೆ ಮಾಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಂತೃಪ್ತಿದಾಯಕ ದಿನ. ನಿಮ್ಮ ಶಕ್ತಿಶಾಲಿ ವ್ಯಕ್ತಿತ್ವ ಶಾರೀರಿಕವಾಗಿ ಚುರುಕುತನ ತರಲಿದೆ, ಆದರೆ ಅಹಂಕಾರ ಅಥವಾ ಅತಿಯಾಗಿ ಒತ್ತಡ ತೆಗೆದುಕೊಳ್ಳುವ ಹಠವು ಹೊಟ್ಟೆ, ನಿದ್ರೆ ಅಥವಾ ಬಿಪಿಗೆ ತೊಂದರೆಯಾಗಬಹುದು. ಸಂಜೆ ಹೊತ್ತಿನಲ್ಲಿ ಶೀತ ಪಾನೀಯಗಳು ಅಥವಾ ಅಹಿತಕರ ಆಹಾರಗಳನ್ನು ತಪ್ಪಿಸುವುದು ಉತ್ತಮ. ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಅಥವಾ ಬೆಳಗಿನ ಹೊತ್ತಿನಲ್ಲಿ ತಾಜಾ ಹವೆಯಲ್ಲಿ ನಡೆಯುವ ಪ್ರವಾಸ ಉಪಯುಕ್ತ. ಮೆದುಳಿಗೆ ವಿಶ್ರಾಂತಿ ಅಗತ್ಯವಿದೆ. ಶಬ್ದರಹಿತ ಪರಿಸರದಲ್ಲಿ ಕೆಲ ಕಾಲ ಗಮನವನ್ನು ಒಳಗೆ ಕೇಂದ್ರೀಕರಿಸಿ. ಇದು ನಿಮ್ಮ ಮನೋಬಲವನ್ನು ಹೆಚ್ಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಪ್ರಭಾವವಿದೆ. ಹಿರಿಯರ ಜೊತೆಗಿನ ಸಂವಾದದಿಂದ ಜ್ಞಾನ ಹೆಚ್ಚುತ್ತದೆ. ಮಕ್ಕಳಿಗೆ ಪಾಠ ಕಲಿಸುವಲ್ಲಿ ಖುಷಿಯ ಅನುಭವ. ಗೃಹ ಸಂಭ್ರಮದ ಯೋಜನೆಗಳು ನಿಮ್ಮ ಮಾರ್ಗದರ್ಶನದಲ್ಲಿ ನಡೆಯುತ್ತವೆ. ಪತ್ನಿಯ ಜೊತೆ ಭಾವನಾತ್ಮಕ ಪಾತಳಿಗೆ ಇಳಿಯುವ ಅವಕಾಶ. ಕೆಲ ವೇಳೆ ನಿಮ್ಮ ಹೇಳಿಕೆಯ ನಿಖರತೆಯು ಇತರರಿಗೆ ಬೇರಾಗಿ ತೋರುವ ಸಾಧ್ಯತೆ ಇದೆ. ಶಾಂತಿಯುತ ಮಾತನಾಡಿ. ಮಿತ್ರರ ಜೊತೆ ಬುದ್ಧಿವಾದದ ಚರ್ಚೆ ಅಥವಾ ಸಹಪಾಠಿಗಳ ಜೊತೆಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವ ಯೋಗವಿದೆ. ಸಂಬಂಧಗಳಲ್ಲಿ ಗೌರವ ಮತ್ತು ಪಾರದರ್ಶಕತೆ ಮುಖ್ಯ. ವೀಕ್ಷಕರೇ, ನೀವು ಈ ದಿನದ ಪವಿತ್ರ ಶಕ್ತಿ ನಿಮ್ಮೊಳಗಿನ ಸೂರ್ಯ ತತ್ವವನ್ನು ಪ್ರಜ್ವಲಿಸುತ್ತದೆ. ಸೂರ್ಯನ ಆರಾಧನೆ, ಆದಿತ್ಯ ಹೃದಯ ಸ್ತೋತ್ರ ಪಠಣ, ರವಿವಾರದ ಉಪವಾಸ ಅಥವಾ ನವಗ್ರಹ ಪೂಜೆಯು ಈ ದಿನ ಹೆಚ್ಚು ಫಲಪ್ರದ. ಓಂ ಆದಿತ್ಯಾಯ ಚ ಸೋಮಾಯ ಚ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಈ ನವಗ್ರಹ ಮಂತ್ರ ಪಠಣ ಸಕಾರಾತ್ಮಕ ಗ್ರಹ ಬಲವನ್ನು ನೀಡುತ್ತದೆ. ಧರ್ಮಗ್ರಂಥ ಓದು, ವೃದ್ಧಾಶ್ರಮಕ್ಕೆ ಭೇಟಿ ಅಥವಾ ಪಾಠದ ದಾನ ಮುಂತಾದ ಕಾರ್ಯಗಳು ಈ ದಿನ ಪವಿತ್ರ ಶಕ್ತಿಯನ್ನು ನಿಮ್ಮೊಳಗೆ ತುಂಬಬಹುದು. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಸಂಕೇತ. ನಾಯಕತ್ವ, ಪ್ರಭಾವ, ದೃಢತೆ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಚಟುವಟಿಕೆಗಳಲ್ಲಿ ಈ ಶಕ್ತಿಯ ಪ್ರತಿಫಲನ ಕಂಡುಬರುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ, ಆರೆಂಜ್. ಕಿತ್ತಳೆ ಬಣ್ಣ ನಿಮ್ಮೊಳಗಿನ ಉತ್ಸಾಹ, ಕ್ರಿಯಾಶೀಲತೆ ಮತ್ತು ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ 12. ಈ ಸಮಯದೊಳಗೆ ಯಾವುದೇ ಕಾರ್ಯ ಆರಂಭಿಸಿದರೆ ಅದು ಯಶಸ್ಸಿಗೆ ದಾರಿ ತೋರಲಿದೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿ ಚುರುಕಾಗಿರುತ್ತದೆ ಹಾಗೂ ಗ್ರಹಬಲ ಸಹಕಾರಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ಭಾನುವಾರ ಕನ್ಯಾ ರಾಶಿಯವರಿಗೆ ಆತ್ಮ ಪರಿಶೀಲನೆ, ಗೃಹ ಕಾರ್ಯಗಳಿಗೆ ತೊಡಗುವಿಕೆ ಹಾಗೂ ಸಂಯಮಿತ ಮಾತುಗಳಿಂದ ಸಂಬಂಧ ಸುಧಾರಣೆಗೆ ಅನುಕೂಲವಾಗುವ ದಿನವಾಗಿದೆ. ನಿಮ್ಮ ವಿಶ್ಲೇಷಣಾ ಶಕ್ತಿ ಹೆಚ್ಚಾಗಿ ಕಾರ್ಯಕ್ಷಮತೆ ಮತ್ತು ವಿವರಪೂರ್ಣ ಕಾರ್ಯಪಟುತೆಗೆ ನೆರವಾಗುತ್ತದೆ. ಇಂದು ನಿರಂತರ ಚಿಂತನೆ ಮತ್ತು ಆತ್ಮ ಸಂವಾದದ ಮೂಲಕ ಸೃಜನಶೀಲವಾದ ಯೋಜನೆಗಳು ಮೂಡಿಬರಬಹುದು. ತೊಡಕುಗಳು ಬಂದರೂ ನೀವು ತಾಳ್ಮೆಯಿಂದ ಮುನ್ನಡೆಯುವ ಶಕ್ತಿ ಹೊಂದಿರುತ್ತೀರಿ. ಆಪ್ತರ ಸಲಹೆ ಈ ದಿನದ ನಿರ್ಧಾರಗಳನ್ನು ಸುಲಭಗೊಳಿಸಬಹುದು.
ಹೆಚ್ಚಿನ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದ್ದರೂ ಸಮಯದ ಸಮರ್ಪಕ ಉಪಯೋಗದಿಂದ ಯಶಸ್ಸು ಕಂಡುಬರುವ ಯೋಗವಿದೆ. ಇಂದು ನಿಗೂಢ ವಿಚಾರಗಳನ್ನು ಗ್ರಹಿಸುವ ಹಾಗೂ ಆಧ್ಯಾತ್ಮದ ಕಡೆಗೆ ಸೆಳೆಯುವ ಚೈತನ್ಯವೂ ಬೆಳೆಯಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಯಥಾಶಕ್ತಿ ಶ್ರಮಿಸುತ್ತಿರುವ ಕನ್ಯಾ ರಾಶಿಯವರು ತಮ್ಮ ನಿಖರತೆಯ ಬಗ್ಗೆ ಮೆಚ್ಚುಗೆ ಗಳಿಸಬಹುದಾದ ಅವಕಾಶವಿದೆ. ನಿರ್ದಿಷ್ಟವಾದ ಗುರಿಯನ್ನು ಇಟ್ಟುಕೊಂಡು ಕ್ರಮೇಣ ಅದನ್ನು ಸಾಧಿಸುವ ದಾರಿ ಈ ದಿನ ಆರಂಭವಾಗಬಹುದು. ಕೆಲವೊಮ್ಮೆ ಗೊಂದಲಮಯ ಪರಿಸ್ಥಿತಿಯಲ್ಲಿ ಸಹ ನಿಮಗೆ ಸಮಾಧಾನಕರ ಮಾರ್ಗ ಕಂಡುಬರುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳ ಜತೆಗೆ ಸಹಕಾರದ ಮಾತುಕತೆ ವೃತ್ತಿಪರ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಸ್ವತಂತ್ರವಾಗಿ ಕೆಲಸ ಮಾಡುವವರ ಪಾಲಿಗೆ ಹೊಸ ಆಸಕ್ತಿದಾಯಕ ಪ್ರಾಜೆಕ್ಟ್ಗಳ ಬಗ್ಗೆ ಚರ್ಚೆಗಳು ನಡೆಯಬಹುದಾದ ದಿನ. ಟೀಕೆ ಅಥವಾ ವಿಳಂಬದ ಭೀತಿಯಿಂದ ಬೇಸರಗೊಂಡು ನಿರಾಶೆಯಾಗಬಾರದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ನಿರ್ವಹಣೆಯಲ್ಲಿ ಜಾಗರೂಕತೆ ಅತ್ಯಂತ ಅಗತ್ಯ. ಈ ದಿನ ನಿರೀಕ್ಷೆಗೂ ಮೀರಿದ ಕೆಲವು ಖರ್ಚುಗಳು ನಿಮ್ಮ ಹಣಕಾಸಿನ ತೂಕವನ್ನು ಹೆಚ್ಚು ಮಾಡಬಹುದು. ಉಳಿತಾಯದ ಕಡೆ ಹೆಚ್ಚು ಗಮನ ಹರಿಸುವ ಅಗತ್ಯವಿದೆ. ಹಳೆಯ ಸಾಲ ಅಥವಾ ಬಾಕಿ ಹಣ ತಲುಪಬಹುದು, ಆದರೆ ಹೊಸ ಹಣ ಹೂಡಿಕೆಯ ವಿಚಾರದಲ್ಲಿ ನಿಧಾನವಿರಬೇಕು. ಇಂದು ವ್ಯವಹಾರ ಸಂಬಂಧಿ ಡಾಕ್ಯುಮೆಂಟ್ಗಳಿಗೆ ಸಹಿ ಹಾಕುವುದನ್ನು ಮುಂದೂಡುವುದು ಒಳಿತು. ಹಿರಿಯರ ಸಲಹೆ ಹಾಗೂ ಹಣಕಾಸು ತಜ್ಞರ ಮಾರ್ಗದರ್ಶನ ಪಡೆದು ಹಣದ ಲೆಕ್ಕಾಚಾರವನ್ನು ಶಿಸ್ತಿನಲ್ಲಿ ಇಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಎದೆಭಾಗ, ಆಹಾರ ಜೀರ್ಣಕ್ರಿಯೆ ಹಾಗೂ ರಕ್ತದ ಒತ್ತಡದ ಸಮಸ್ಯೆಗಳ ಕುರಿತು ಗಮನಹರಿಸಬೇಕಾದ ದಿನ. ಸಾಮಾನ್ಯ ತೊಂದರೆಗಳನ್ನು ಉಲ್ಬಣಗೊಳಿಸದಂತೆ ನಿಗಾವಹಿಸಿ. ಮನಸ್ಸಿನಲ್ಲಿ ಸ್ಥಿರತೆ ಇಲ್ಲದಿರುವ ಕಾರಣ ಶಾಂತಿ ಹಾಗೂ ವಿಶ್ರಾಂತಿಯ ಅಗತ್ಯತೆಯನ್ನು ತೀವ್ರವಾಗಿ ಅನುಭವಿಸಬಹುದು. ದಿನಚರಿಯಲ್ಲಿ ಯೋಗ, ಧ್ಯಾನ ಹಾಗೂ ನೀರಿನ ಸೇವನೆ ಹೆಚ್ಚು ಮಾಡುವುದು ಆರೋಗ್ಯಕ್ಕೆ ನೆರವಾಗಬಹುದು. ಹಗುರವಾದ ಆಹಾರ, ಉತ್ತಮ ನಿದ್ರೆ ಹಾಗೂ ಇಮ್ಯುನಿಟಿಯನ್ನು ಬೆಳೆಸುವ ಆಹಾರ ಪದ್ಧತಿಯ ಅನುಸರಣೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ಭಾನುವಾರ ಮನೆಯವರೊಂದಿಗೆ ಕುಳಿತು ಮಾತನಾಡಲು, ಸಮಸ್ಯೆಗಳನ್ನು ವಿನಯಪೂರ್ವಕವಾಗಿ ಬಗೆಹರಿಸಿಕೊಳ್ಳಲು ಅನುಕೂಲಕರ. ಸಹನೆ ಮತ್ತು ಸ್ಪಷ್ಟ ಸಂವಹನ ನಿಮ್ಮ ಸಂಬಂಧಗಳನ್ನು ಮರುಸ್ಥಾಪಿಸುವ ಶಕ್ತಿಯುಳ್ಳದು. ಕಾಂತಾರ ಸಂಬಂಧದಲ್ಲಿ ಶೀತಲತೆ ಇದ್ದರೆ ಸಣ್ಣ ಪ್ರಯತ್ನವು ಸಂಬಂಧ ಪುನರೀತ್ಯ ಮಾಡಬಲ್ಲದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯದ ಕುರಿತು ಚಿಂತನೆ ಹೆಚ್ಚುವ ಸಾಧ್ಯತೆ ಇದೆ. ಬಿಡುವಿನ ದಿನವಾದ ಕಾರಣ ಸ್ನೇಹಿತರು ಅಥವಾ ಸಂಬಂಧಿಕರ ಭೇಟಿ, ಸಂಭಾಷಣೆಗಳು ಉತ್ಸಾಹವನ್ನು ಉಂಟು ಮಾಡಬಹುದು. ಆದರೆ ಗಂಭೀರ ವಿಷಯಗಳ ಚರ್ಚೆಯಲ್ಲಿ ತಾಳ್ಮೆ ಕಾಪಾಡಿ. ವೀಕ್ಷಕರೇ, ನೀವು ಧ್ಯಾನ, ಜಪ ಹಾಗೂ ಶ್ರವಣ ಇವು ಈ ದಿನದ ಪ್ರಮುಖ ಆಧ್ಯಾತ್ಮಿಕ ಶಕ್ತಿಯ ಮೂಲಗಳು. ಕನ್ಯಾ ರಾಶಿಯವರಿಗೆ ಈ ದಿನ ವಿಷ್ಣು ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮ ಪಠಣ ಶ್ರೇಷ್ಠ. ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಯಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಎಂಬ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು 51 ಬಾರಿ ಪಠಿಸುವುದು ಮನೋಬಲ ಹಾಗೂ ಧೈರ್ಯವನ್ನು ಹೆಚ್ಚಿಸುತ್ತದೆ. ದಿನದ ಶುಭತೆಯನ್ನು ಹೆಚ್ಚಿಸಲು ದೇವಾಲಯ ದರ್ಶನ, ದೀಪದಾನ ಅಥವಾ ಅನ್ನದಾನ ಮಾಡುವ ಯೋಗ ದರ್ಶನವಿದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹವನ್ನು ಪ್ರತಿನಿಧಿಸುವುದು. ಅದು ಸಮತೋಲನ, ಸೌಂದರ್ಯ ಮತ್ತು ಪ್ರೇಮದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮೊಳಗಿನ ಶಾಂತಿ ಹಾಗೂ ಸಾಮಾಜಿಕ ಬಾಂಧವ್ಯ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಚೈತನ್ಯ, ಶುದ್ಧತೆ ಮತ್ತು ಚಿಂತನ ಶಕ್ತಿಗೆ ಪೂರಕ. ಈ ಬಣ್ಣದ ಉಡುಪು ಅಥವಾ ಹಸಿರು ಹೂವುಗಳಿಂದ ದೇವರ ಪೂಜೆ ಮಾಡುವುದು ಇಂದಿಗೆ ಅತ್ಯಂತ ಶುಭಕರ. ಶುಭ ಸಮಯ ಬೆಳಗ್ಗೆ 10:10 ರಿಂದ 11:45 ಮಧ್ಯೆ. ಈ ಸಮಯದಲ್ಲಿ ಹೊಸ ಕಾರ್ಯ ಆರಂಭ, ದೇವಪೂಜೆ, ಹಣಕಾಸು ನಿರ್ಧಾರ ಅಥವಾ ಕುಟುಂಬದ ಚರ್ಚೆಗಳು ಯಶಸ್ವಿಯಾಗಿ ನಡೆಯಬಲ್ಲವು. ನಿಮ್ಮ ಮನಸ್ಸು ತಾಜಾ ಮತ್ತು ಚುರುಕು ಹೊಂದಿರುವ ಸಮಯ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಸಮತೋಲನ, ಶಾಂತತೆ ಮತ್ತು ನಿಷ್ಠುರತೆಯ ಶಕ್ತಿ ಪರೀಕ್ಷೆಗೆ ಒಳಗಾಗುವ ದಿನವಾಗಿದೆ. ನಿಮ್ಮ ಒಳನೋಟ, ನೈತಿಕ ಮೌಲ್ಯಗಳು ಹಾಗೂ ಸಹಜ ಸೌಂದರ್ಯ ಬದ್ಧತೆಯು ಸಾರ್ಥಕ ಪರಿಣಾಮ ತರಬಹುದು. ಭಾನುವಾರದ ಶಕ್ತಿ ನಿಮ್ಮ ವ್ಯಕ್ತಿತ್ವವನ್ನು ಹೊಸ ರೂಪದಲ್ಲಿ ಮೆರೆದಿಡುತ್ತದೆ. ನಿಮ್ಮ ನಿಶ್ಚಲ ಚಿಂತನೆಗಳು, ಶ್ರದ್ಧೆಯಿರುವ ಸಂವಾದಗಳು ಇಂದಿನ ದಿನವನ್ನು ಗಂಭೀರವಾಗಿ ರೂಪಿಸುತ್ತವೆ. ಹಿರಿಯರ ಮಾರ್ಗದರ್ಶನವನ್ನು ಕೇಳುವ ತವಕದಿಂದ ಹಾಗೂ ಹೊಸ ಕಲಿಕೆಗೆ ತೆರೆದ ಮನಸ್ಸಿನಿಂದ ಉತ್ತಮ ದಿನ ಕಳೆಯಬಹುದು. ನಿಮ್ಮ ಮನಸ್ಸಿನಲ್ಲಿ ತಾಜಾತನವನ್ನು ತರಲು ಪ್ರಕೃತಿಯ ಮಡಿಲಲ್ಲಿ ಕೆಲ ಕ್ಷಣ ಕಳೆಯುವುದು ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಉತ್ತಮ ಸಮಾಲೋಚನೆ, ಸಹೋದ್ಯೋಗಿಗಳ ಜತೆಗೆ ಸಹಕಾರ ಮತ್ತು ಶಿಸ್ತು ಈ ದಿನದ ಯಶಸ್ಸಿನ ಮೂಲವಾಗಬಹುದು. ಹೊಸ ಯೋಜನೆಗಳ ಪ್ರಾರಂಭಕ್ಕೂ ಚಿಂತನೆಯ ಸಂಕಷ್ಟಗಳ ಪರಿಹಾರಕ್ಕೂ ಇಂದಿನ ಗ್ರಹಸ್ಥಿತಿ ಅನುಕೂಲ.
ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ನಿರ್ಣಯವನ್ನು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳಿ. ಕೆಲವರಿಗೆ ವರ್ಗಾವಣೆ, ಖಾತೆ ಬದಲಾವಣೆ ಅಥವಾ ಕಾರ್ಯಪದ್ಧತಿಯ ಪುನರ್ ಪರಿಶೀಲನೆಯ ಯೋಗವಿದೆ. ವ್ಯವಸ್ಥಾಪಕ ಪದವಿಯವರು ಇಂದಿನ ದಿನವನ್ನು ಹೆಚ್ಚು ಉಪಯುಕ್ತವಾಗಿ ಬಳಸಬಹುದು. ಬಹಿರಂಗ ಸ್ಪರ್ಧೆಗಳಿಗೂ ಉತ್ತಮ ತಯಾರಿ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಚಾರದಲ್ಲಿ ನೀವು ಜಾಣತನದಿಂದ ನಡೆದುಕೊಳ್ಳಬೇಕಾದ ದಿನವಾಗಿದೆ. ನಿರ್ದಿಷ್ಟ ಗುರಿಗೆ ಬೇಕಾದ ಸೇವಿಂಗ್ಸ್ ಆರಂಭಿಸಲು ಉತ್ತಮ ಕಾಲ. ಬೆಲೆ ಮಾಪನ, ಖರ್ಚು ಮತ್ತು ಬಂಡವಾಳ ಹೂಡಿಕೆಯಲ್ಲಿ ಸಮತೋಲನ ಅತ್ಯಂತ ಮುಖ್ಯ. ನಿಮ್ಮ ಹಳೆಯ ಸಾಲಗಳ ನಿರ್ವಹಣೆಗೆ ಸೂಕ್ತ ಮಾರ್ಗಗಳು ಸಿಗಬಹುದು. ಹಣಕಾಸಿನ ಸಲಹೆಗಾರರ ಜೊತೆಗೆ ಮಾತುಕತೆ ನಡೆಸುವುದು ನಿಮಗೆ ಭವಿಷ್ಯದ ಉನ್ನತ ಯೋಜನೆಗೆ ಸಹಾಯವಾಗಲಿದೆ. ಇಂದು ಷೇರು ಬಜಾರ್ ಅಥವಾ ಚಿಟ್ ಫಂಡ್ ರೀತಿಯ ಹೂಡಿಕೆಗೆ ತಡೆ ಹಿಡಿಯುವುದು ಉತ್ತಮ. ದುಡಿಮೆಯ ಫಲದ ಮೂಲಭೂತ ಸ್ಮರಣೆ ಇಂದಿನ ಆರ್ಥಿಕ ಯೋಗದ ಬೆನ್ನು ಹಿಡಿದಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರಕ್ಕೆ ವಿಶ್ರಾಂತಿ, ಆತ್ಮಕ್ಕೆ ಶಾಂತಿ ಎಂಬ ನೀತಿಯನ್ನು ಪಾಲಿಸುವ ದಿನ. ಕಿವಿ, ಗಂಟಲು ಅಥವಾ ಚರ್ಮ ಸಮಸ್ಯೆಗಳ ಪರಿಣಾಮ ಉಂಟಾಗಬಹುದು. ಚಟುವಟಿಕೆಗಳ ಮಧ್ಯೆ ಸಾಕಷ್ಟು ನಿದ್ರೆಗೆ ಹಾಗೂ ಆರಾಮಕ್ಕೆ ಆದ್ಯತೆ ನೀಡಿ. ಅಲ್ಪಶೀತ, ಹಾಸಿವಿನ ಕೊರತೆ ಅಥವಾ ತೂಕದ ತಾರತಮ್ಯದಿಂದ ದೂರವಿರಿ. ಹಸಿರು ಹಣ್ಣು, ತರಕಾರಿ ಮತ್ತು ಹೆಚ್ಚು ನೀರಿನ ಸೇವನೆಯಿಂದ ಆರೋಗ್ಯ ಸುಧಾರಣೆ ಸಾಧ್ಯ. ಮನಸ್ಸು ಶಾಂತವಾಗಿರುವಾಗಲೇ ದೇಹವು ಆರೋಗ್ಯವಾಗಿರುತ್ತದೆ ಎಂಬ ಸತ್ಯವನ್ನು ಅನುಭವಿಸುವ ಯೋಗವಿದೆ. ಯೋಗ, ಧ್ಯಾನ ಅಥವಾ ಹಸಿರು ಪರಿಸರದಲ್ಲಿ ನಡೆದಾಟದಿಂದ ಶ್ರೇಯಸ್ಸು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಮಾತುಗಳು ಎಷ್ಟು ಸತ್ಯವೋ ಅವು ಅದಕ್ಕಿಂತಲೂ ಹೆಚ್ಚು ನಯವಾಗಿರಬೇಕು. ಸಂಬಂಧದಲ್ಲಿ ಸವಾಲುಗಳು ಬಂದರೂ ಸಹ ಅನುರಾಗದಿಂದ ಪರಿಹರಿಸಬಹುದಾದ ಸಮಯ. ಪತ್ನಿಯೊಂದಿಗೆ ಗಂಭೀರವಾದ ಮಾತುಕತೆ, ಮಕ್ಕಳ ವಿದ್ಯಾಭ್ಯಾಸದ ಕುರಿತ ಚರ್ಚೆ, ಹಿರಿಯರ ಆರೋಗ್ಯದ ವಿಚಾರಗಳಲ್ಲಿ ತೀರ್ಮಾನಗಳು ನಡೆಯಬಹುದು. ನೀವು ಎಲ್ಲರ ನಡುವೆ ಸಮತೋಲನ ಸಾಧಿಸುವ ಶಕ್ತಿ ಹೊಂದಿರುವುದರಿಂದ ಮನೆಯವರ ಭರವಸೆ ನಿಮ್ಮ ಮೇಲೆ ಹೆಚ್ಚು ಇರಲಿದೆ. ಮಿತ್ರರೊಂದಿಗೆ ವಿಘ್ನವಿಲ್ಲದ ಸಮಯ ಕಳೆಯುವುದು ಖುಷಿಯ ಸಂಗಾತಿಯಾಗಲಿದೆ. ದೂರವಿದ್ದ ಸಂಬಂಧಿಕರ ಸಂಪರ್ಕವು ಇಂದು ಪುನರುಜ್ಜೀವನ ಪಡೆಯಬಹುದು. ವೀಕ್ಷಕರೇ, ನೀವು ಇಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದು ಶುಭ. ಓಂ ಶರವಣಾಭವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವ ಮೂಲಕ ಮನಸ್ಸಿಗೆ ಶುದ್ಧತೆ ಮತ್ತು ಆತ್ಮವಿಶ್ವಾಸ ದೊರೆಯಲಿದೆ. ಧರ್ಮದ ಅನುಷ್ಠಾನ, ಹಿರಿಯರ ಸೇವೆ, ಅನ್ನದಾನ ಅಥವಾ ಧಾರ್ಮಿಕ ಪುಸ್ತಕಗಳ ಪಠಣ ನಿಮಗೆ ಸಾರ್ಥಕತೆಯ ಅನುಭವ ನೀಡಬಹುದು. ದೇವಾಲಯ ಭಕ್ತಿ ಯಾತ್ರೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಅಲಂಕಾರದ ದರ್ಶನವೂ ಶುಭ. ಮಾತಿನಲ್ಲಿ ಸತ್ಯ, ಮನದಲ್ಲಿ ಶುದ್ಧತೆ ಹಾಗೂ ನಡವಳಿಕೆಯಲ್ಲಿ ಮೃದುತ್ವ ಇವತ್ತಿನ ದಿವ್ಯ ಮಾರ್ಗದರ್ಶನ. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರ ಗ್ರಹದ ಸಂಕೇತ. ಸೌಂದರ್ಯ, ಶಾಂತಿ ಹಾಗೂ ಪ್ರೇಮದ ಶಕ್ತಿಯನ್ನು ಇದು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆ ನಿಮಗೆ ಸಮತೋಲನದ ಬುದ್ಧಿಯನ್ನು ಒದಗಿಸಬಹುದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಶುದ್ಧತೆ, ಶಾಂತಿ ಮತ್ತು ಸೌಂದರ್ಯದ ಚಿಹ್ನೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಪೂಜೆಗೆ ಬಳಸುವುದು ಉತ್ತಮ ಫಲ ನೀಡುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ಬೆಳಗ್ಗೆ 6:50. ಈ ಸಮಯದಲ್ಲಿ ಮನಃಶಾಂತಿಯ ಕಾರ್ಯಗಳು, ಸಂವಾದ, ಪ್ರಾರ್ಥನೆ ಅಥವಾ ತೀರ್ಮಾನಗಳಿಗೆ ಒಳ್ಳೆಯ ಸಮಯ. ಮನೆಯಲ್ಲಿ ಪವಿತ್ರತೆಯ ಅನುಭವ ಉಂಟು ಮಾಡಲು ಇಚ್ಛಿಸುವವರಿಗೆ ಈ ಕಾಲ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಆಂತರಿಕ ಶಕ್ತಿ ಮತ್ತು ತಾಳ್ಮೆ ಪರೀಕ್ಷೆಗೊಳ್ಳುವ ದಿನವಾಗಿದೆ. ಭಾನುವಾರದ ಈ ದಿನದ ಶಕ್ತಿಯು ನಿಮ್ಮ ಆಳವಾದ ಆಲೋಚನೆಗಳು ಹಾಗೂ ಗೂಢ ಪರಿಶೀಲನೆಯ ದಕ್ಷತೆಯನ್ನು ಮುನ್ನೆಲೆಗೆ ತರುತ್ತದೆ. ಯಾವುದೇ ನಿರ್ಧಾರಕ್ಕೂ ಮೊದಲು ಎಣಿಸಿ, ತೂಗಿ ತೀರ್ಮಾನಿಸಿ ಎಂಬ ಷಟ್ಕೋನದ ಮಂತ್ರ ಪಾಲನೆ ಅಗತ್ಯ. ದಿನದ ಆರಂಭದಲ್ಲಿ ಮನಸ್ಸು ಕೆಲವೊಂದು ವಿಷಯಗಳಿಂದ ಕುಗ್ಗಿದಂತಾಗಬಹುದು. ಆದರೆ ಮಧ್ಯಾಹ್ನದ ನಂತರ ಸೂರ್ಯನ ಶಕ್ತಿಯಿಂದ ಸ್ಥಿತಿಗತಿಗಳು ಉತ್ತಮವಾಗುವ ಯೋಗವಿವೆ. ಇಂದು ಧೈರ್ಯದಿಂದ ಬಟ್ ನಿಯಂತ್ರಣದೊಳಗಿನ ವ್ಯವಹಾರ ಮುಖ್ಯ. ಯಾವುದೇ ನಿರ್ಣಯ ಅಥವಾ ಚಟುವಟಿಕೆ ಅತಿ ಉತ್ಸಾಹದಿಂದ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ನಿಮ್ಮ ಸಮರ್ಥತೆ ಸಾಬೀತುಪಡಿಸಬೇಕಾದ ಸಂದರ್ಭ ಉದ್ಭವಿಸಬಹುದು. ಕೆಲವು ಮಂದಿ ವೃಶ್ಚಿಕ ರಾಶಿಯವರು ಅಸ್ಪಷ್ಟ ಆದೇಶಗಳು ಅಥವಾ ಗೊಂದಲದ ನಿರ್ಣಯಗಳಿಂದ ತಾತ್ಕಾಲಿಕವಾಗಿ ಮುಂಜುಗು ಅನುಭವಿಸಬಹುದು. ಆದರೂ ನಿಮ್ಮ ನಿರ್ದಿಷ್ಟ ಧೋರಣೆಯಿಂದ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ತಾಂತ್ರಿಕ ಕ್ಷೇತ್ರ, ಗುಪ್ತಚರ ಸೇವೆ, ವೈದ್ಯಕೀಯ ಅಥವಾ ಮೌಲ್ಯಮಾಪನ ಸಂಬಂಧಿತ ಕೆಲಸಗಳಲ್ಲಿ ಅವಕಾಶಗಳು ದೊರಕುವ ಸಾಧ್ಯತೆ. ಹಿರಿಯರ ಮೆಚ್ಚುಗೆ ನಿಮ್ಮ ನಿರಂತರ ಪರಿಶ್ರಮದ ಫಲ. ಉದ್ಯಮಿಗಳಿಗೆ ಹೊಣೆಗಾರಿಕೆ ಹೆಚ್ಚು ಆಗಬಹುದು, ಆದರೆ ಲಾಭ ಸಹ ದಿಕ್ಕಿನಲ್ಲಿ ನಡೆಯುತ್ತದೆ. ಈ ದಿನ
ಯಾವುದೇ ಗುರಿಯನ್ನು ಸಾಧಿಸಲು ಆಂತರಿಕ ನಿಬಿಡತೆಯ ಅಗತ್ಯವಿದೆ. ಸಮಯ ಪಾಲನೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ನಿರ್ಣಯಾತ್ಮಕ ನಡೆ ಬೇಕಾಗುತ್ತದೆ. ಹಳೆಯ ಬಾಕಿ ಹಣ ಸಂಗ್ರಹಿಸುವ ಯತ್ನ ಫಲಿತಾಂಶ ನೀಡಬಹುದು, ಆದರೆ ಹೊಸ ಸಾಲ ಅಥವಾ ಗುತ್ತಿಗೆಗಾಗಿ ಈ ದಿನ ಸೂಕ್ತವಲ್ಲ. ನಿರೀಕ್ಷೆಗಿಂತ ಕಡಿಮೆ ಆದಾಯ, ಹೆಚ್ಚಿನ ವೆಚ್ಚ ನಿಮ್ಮನ್ನು ಸಾಂದರ್ಭಿಕ ಕಳವಳಕ್ಕೆ ತರುವುದು ಸಾಧ್ಯ. ಹಣಕಾಸಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳು, ಲೆಕ್ಕಪತ್ರಗಳಲ್ಲಿ ಎಚ್ಚರಿಕೆ ವಹಿಸಿ. ಮಿತವ್ಯಯದಿಂದಾಗಿ ದಿನದ ಮುಂದಿನ ಭಾಗವನ್ನು ಸಮತೋಲನದಿಂದ ಸಾಗಿಸಬಹುದು. ಮಹಿಳೆಯರು ಆಭರಣ ಅಥವಾ ಮನೆಬಾಳಿಗೆ ಸಂಬಂಧಿಸಿದ ಖರೀದಿ ಯೋಚನೆ ಮಾಡುವ ಸಂದರ್ಭ ಕುಟುಂಬದ ಸದಸ್ಯರ ಸಲಹೆ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯ ಅಗತ್ಯವಿದೆ. ಸಣ್ಣ ಹಳೆಯ ತೊಂದರೆಗಳು ಮತ್ತೆ ತಲೆದೋರಬಹುದು. ಹುಲ್ಲುಪುಡಿ ಅಥವಾ ಆಹಾರ ದಟ್ಟತೆಯಿಂದ ಉಂಟಾಗುವ ಅಲರ್ಜಿಗಳಿಗೆ ಎಚ್ಚರಿಕೆ. ಶೀತ, ದಪ್ಪನೆ ಅಥವಾ ಗಂಟಲಿನ ತೊಂದರೆ ಬಹುಮಾನವಾಗಿದೆ. ಮನಸ್ಸು ದಣಿವಿನಿಂದಾಗಿ ದೀರ್ಘಕಾಲ ಕಾನ್ಸಂಟ್ರೇಟ್ ಮಾಡಲು ತೊಂದರೆ ಉಂಟಾಗಬಹುದು. ಬೆಳಗಿನ ಯೋಗ ಅಥವಾ ಉಜ್ಜಾಯಿ ಪ್ರಾಣಾಯಾಮ ಇವು ಸಹಾಯಕ. ದಿನದ ಉತ್ತರಾರ್ಧದಲ್ಲಿ ವಿಶ್ರಾಂತಿ ಅಥವಾ ತಾಜಾ ಹವೆಯಿಂದ ನಿಮಗೆ ಶಕ್ತಿಯ ಪುನಃಸ್ಥಾಪನೆ ಆಗಬಹುದು. ಆಹಾರದಲ್ಲಿ ಅತಿರೇಕ, ತುಪ್ಪ ಅಥವಾ ತೀವ್ರವಾದ ಪದಾರ್ಥಗಳಿಂದ ದೂರವಿರಿ. ಹಸಿವಿದ್ದಾಗ ಮಾತ್ರ ತಿನ್ನುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳಲ್ಲಿ ಸ್ಪಷ್ಟತೆ, ಗೌಪ್ಯತೆ ಮತ್ತು ಗೌರವ ತೀವ್ರವಾಗಿ ಅಗತ್ಯವಿದೆ. ನಿಮ್ಮ ಮಾತು, ಭಾವನೆ ಅಥವಾ ನಿರ್ಲಕ್ಷ್ಯ ಇತರರ ಮನಸ್ಸಿಗೆ ಗಾಯವಾಗದಂತೆ ನೋಡಿಕೊಳ್ಳಿ. ಕುಟುಂಬದೊಳಗಿನ ಗೊಂದಲ ಅಥವಾ ಹಳೆಯ ಅಸಮ್ಮತಿಯ ವಿಚಾರದಲ್ಲಿ ಮಾತನಾಡುವ ಯೋಗವಿದೆ. ತಾಯಂದಿರ ಆರೋಗ್ಯ, ಮಕ್ಕಳ ಅಧ್ಯಯನ ಅಥವಾ ಸಂಸಾರದಲ್ಲಿ ನಿರ್ಧಾರಗಳ ಬಗ್ಗೆ ಮಾತುಕತೆ ಆಗಬಹುದು. ಸಹಜ ಶ್ರದ್ಧೆಯಿಂದ ಎದುರಿಸಿದರೆ ಉತ್ತಮ ಸಂಬಂಧ ಪುನರ್ಸ್ಥಾಪನೆ ಸಾಧ್ಯ. ಸ್ನೇಹಿತರು ಅಥವಾ ಬಂಧುಗಳು ನಿಮ್ಮಿಂದ ಸಹಾಯವನ್ನೆದೆಯಬಹುದು. ನಿಮ್ಮ ಸಹಾನುಭೂತಿಯ ಧೋರಣೆ ಮತ್ತು ನಿಜವಾದ ಮಮತೆ ಈ ಸಂಬಂಧಗಳಿಗೆ ಹೊಸ ಉಸಿರನ್ನು ನೀಡುತ್ತದೆ. ವೀಕ್ಷಕರೇ, ನೀವು ಈ ಭಾನುವಾರದ ಶಕ್ತಿಯು ಆಧ್ಯಾತ್ಮದ ಅಭ್ಯಾಸಗಳಿಗೆ ಹೆಚ್ಚು ಪಾವನವಾಗಿರುತ್ತದೆ. ಉಪವಾಸ, ಜಪ, ಮೌನ ಮತ್ತು ತಪಸ್ಸಿಗೆ ಹೆಚ್ಚು ಉಪಯುಕ್ತ ದಿನ. ವಿಶೇಷವಾಗಿ ರಾಹುಕಾಲದ ನಂತರ ದೇವಿ ಪೂಜೆಯು ಉತ್ತಮ. ಓಂ ಕ್ಲೀಂ ಚಾಮುಂಡಾಯಿ ವಿಚ್ಚೆ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ದುರ್ಬಲ ಮನಸ್ಸಿಗೆ ಶಕ್ತಿ ಮತ್ತು ದೃಢತೆ ದೊರೆಯಲಿದೆ. ನಕಾರಾತ್ಮಕ ಚಿಂತನೆಗಳಿಂದ ದೂರವಿರುವುದೇ ಇಂದಿನ ಧ್ಯೇಯವಾಗಿರಲಿ. ಕಡುಬಿಳಿ ಅಥವಾ ತಾಮ್ರದ ಬಟ್ಟೆಯಲ್ಲಿ ದೇವಸ್ಥಾನ ಭೇಟಿಯು ಫಲಪ್ರದವಾಗಬಹುದು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಜಲತತ್ವದ ಸಂಕೇತ. ಸಂವೇದನೆ, ಆಂತರಿಕ ತಾಳ್ಮೆ ಮತ್ತು ಸಹಾನುಭೂತಿಯ ಶಕ್ತಿಯನ್ನು ಇದು ತಂದುಕೊಡುತ್ತದೆ. ಇಂದು ನಿಮ್ಮ ನಿರ್ಧಾರಗಳಲ್ಲಿ ಹೃದಯವನ್ನು ಜೋಡಿಸಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಧೈರ್ಯ, ನಿಶ್ಚಲತೆ ಮತ್ತು ತಾತ್ವಿಕ ಶಕ್ತಿಯ ಸಂಕೇತ. ಈ ಬಣ್ಣ ನಿಮ್ಮ ಬುದ್ಧಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ತರಲಿದೆ. ಶುಭ ಸಮಯ ಬೆಳಗ್ಗೆ 10:35 ರಿಂದ ಮಧ್ಯಾಹ್ನ 12:05. ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು, ಕುಟುಂಬದ ಚರ್ಚೆಗಳು ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಹೆಚ್ಚು ಫಲದಾಯಕ. ದೈವಿ ಚಿಂತನೆಯು ಈ ಸಮಯದಲ್ಲಿ ಹೃದಯವನ್ನು ಸ್ಪರ್ಶಿಸುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಬುದ್ಧಿವಂತಿಕೆ, ಧೈರ್ಯ ಮತ್ತು ವ್ಯಾಪ್ತಿ ಮುಖ್ಯತೆಯ ಮೂಲಕ ದಿನವನ್ನು ಫಲಪ್ರದವಾಗಿ ಸಾಗಿಸಬಹುದು. ಗುರಿ ಸ್ಪಷ್ಟವಾಗಿರುವ ಕಾರಣ ನಿನ್ನೆಯಲ್ಲಿನ ಅನುಮಾನಗಳಿಗೆ ಸ್ಪಷ್ಟತೆ ಬರುವ ದಿನವಾಗಿದೆ. ನೀವು ಈಗ ಪ್ರಾರಂಭಿಸುವ ಯಾವುದೇ ಕಾರ್ಯಕ್ಕೂ ಒಳಗಿನಿಂದ ಉತ್ಸಾಹ ಮತ್ತು ನಂಬಿಕೆಯನ್ನು ನೀಡುವ ಗ್ರಹ ಸಮಯವಿದೆ. ಇಂದು ನಿಮಗೆ ತಾಂತ್ರಿಕ ವಿಚಾರಗಳಲ್ಲಿ ಬೆಳಕು ಬೀಳಬಹುದು. ಅನುಭವದಿಂದ ಕಲಿತ ಪಾಠಗಳು ಫಲ ಕೊಡುವ ಯೋಗವಿದೆ. ಪರಿಪಕ್ವ ನಿರ್ಧಾರಗಳು ನಿಮ್ಮನ್ನು ಮುನ್ನಡೆಸಬಲ್ಲವು. ದೂರದ ಪ್ರಯಾಣದ ಯೋಗವಿದ್ದರೂ ಸಣ್ಣ ವಿಳಂಬಗಳು ಉಂಟಾಗಬಹುದು. ತಾಳ್ಮೆ ಹೊಂದಿ ನಿರ್ವಹಿಸಿದರೆ ಎಲ್ಲವೂ ತಕ್ಕ ಕಾಲಕ್ಕೆ ಸಾಧ್ಯ. ದೈನಂದಿನ ಜೀವನದಲ್ಲಿ ಸಾಂದರ್ಭಿಕ ಬದಲಾವಣೆಗಳಿಗೆ ಸಿದ್ಧರಾಗಿ. ಈ ದಿನವನ್ನು ಅಧ್ಯಾತ್ಮ, ಆತ್ಮಾವಲೋಕನ ಮತ್ತು ಪಠಣಗಳಿಗೆ ಮೀಸಲಿಟ್ಟರೆ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಿರ್ವಹಣಾ ಸಾಮರ್ಥ್ಯ ಮೆರೆದೀತು. ವಿಶೇಷವಾಗಿ ಸಭೆ ಚರ್ಚೆಗಳಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ದೊರೆಯಲಿದೆ. ಹಿರಿಯ ಅಧಿಕಾರಿಗಳ ಜೊತೆ ಉತ್ತಮ ಸಂವಹನ ಸಾಧಿಸುವಿರಿ. ಹೊಸ ಯೋಜನೆಗಳಿಗೆ ಅನುಮೋದನೆ ದೊರೆಯಬಹುದು. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ಹೆಚ್ಚುವರಿ ಹೊಣೆಗಾರಿಕೆ ಬರುವ ಸಾಧ್ಯತೆ ಇದೆ. ಉದ್ಯಮದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ. ಹಳೆಯ ವ್ಯವಹಾರಗಳಿಂದ ಬರುವ ಲಾಭವನ್ನು, ಹೊಸ ಪ್ರಸ್ತಾವನೆಗಳನ್ನು ಸಮತೋಲನದಲ್ಲಿ ನಿರ್ವಹಿಸುವ ಅಗತ್ಯವಿದೆ. ಸಹಭಾಗಿತ್ವದ ವ್ಯವಹಾರಗಳಲ್ಲಿ ನಂಬಿಕೆಯ ಮಾತುಕತೆ ಇಂದಿನ ಯಶಸ್ಸಿಗೆ ಕೀಲಿ. ಶಿಕ್ಷಣ, ಮಾಧ್ಯಮ ಮತ್ತು ಅಧ್ಯಯನ ಕ್ಷೇತ್ರದಲ್ಲಿ ಮುನ್ನಡೆಯ ಲಕ್ಷಣಗಳು ಸ್ಪಷ್ಟವಾಗುತ್ತವೆ.
ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮರ್ಥ ನಿರ್ವಹಣೆಯ ದಿನ. ಹಳೆಯ ಸಾಲ ಅಥವಾ ಬಾಕಿ ಹಣವನ್ನು ವಾಪಸ್ಸು ಪಡೆಯುವ ಅವಕಾಶವಿದೆ. ದಿನಾರಂಭದಲ್ಲಿ ಖರ್ಚುಗಳನ್ನು ಪಟ್ಟಿ ಮಾಡಿಕೊಳ್ಳುವುದು ಅನಗತ್ಯ ವ್ಯಯವನ್ನು ತಡೆಯಬಹುದು. ಹೂಡಿಕೆಗಾಗಿ ತಾತ್ಕಾಲಿಕ ತಡೆ. ಹೂಡಿಕೆದಾರರ ಸಲಹೆ ಕೇಳಿ ನಂತರ ನಿರ್ಧಾರಕ್ಕೆ ಬನ್ನಿ. ವಿದೇಶ ವ್ಯವಹಾರ, ಆಸ್ತಿಯ ಖರೀದಿ ಅಥವಾ ಬ್ಯಾಂಕ್ ಲೆಕ್ಕದ ಮೂಲಕ ಹಣ ವ್ಯವಹಾರ ಮಾಡುವ ಸಂದರ್ಭಗಳಲ್ಲಿ ಪರಿಶೀಲನೆ ಮಾಡುವುದು ಉತ್ತಮ. ಪರಂಪರೆಯಿಂದ ಬರುವ ಆಸ್ತಿ ಅಥವಾ ಹಣ ಸಂಬಂಧಿತ ವಿಚಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ದಾನ ಧರ್ಮಗಳಿಗೆ ಧನ ಪ್ರೀತಿಯಿಂದ ಬಳಸಿದರೆ ಶುದ್ಧ ಫಲ ದೊರೆಯುವುದು ಖಚಿತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಗ್ಯಾಸ್ಟ್ರಿಕ್, ಕುಳಿತುಕೊಳ್ಳುವ ಶೈಲಿಯ ಸಮಸ್ಯೆಗಳು ಅಥವಾ ನಿದ್ರಾಭಂಗ ಉಂಟಾಗಬಹುದಾದ ಯೋಗವಿದೆ. ಶರೀರಕ್ಕೆ ಶ್ರಮ ನೀಡಿದರೆ ತೊಂದರೆ ಕಡಿಮೆ. ಆರೋಗ್ಯಕರ ಆಹಾರ ಮತ್ತು ಜಲಸೇವನೆಯ ಬಗ್ಗೆ ಎಚ್ಚರ. ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಅನುಭವಿಸುವವರು ಹೆಚ್ಚಿನ ಗಮನ ನೀಡಬೇಕು. ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನ ಇವುಗಳ ಮೂಲಕ ದೈಹಿಕ ಮಾನಸಿಕ ಸಮತೋಲನ ಸಾಧಿಸಬಹುದು. ಜೀವನ ಶೈಲಿಗೆ ಹೊಸ ನಡಿಗೆ ನೀಡುವ ಚಿಂತನೆಗಳನ್ನು ಆರಂಭಿಸಲು ಇಂದಿನ ಶಕ್ತಿಯು ಪೂರಕವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಂವಹನ ಸ್ಪಷ್ಟವಿರಲಿ. ಕೆಲವರ ಮಾತುಗಳು ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಧೈರ್ಯ ಮತ್ತು ಶ್ರದ್ಧೆಯಿಂದ ಸ್ಪಷ್ಟನೆ ನೀಡುವುದು ಮುಖ್ಯ. ಪತ್ನಿ ಪತಿಯನ್ನು ಬಿಟ್ಟು ತಾತ್ಕಾಲಿಕ ದೂರವಿರುವವರು ಇಂದು ಹೆಚ್ಚು ಆಲೋಚನೆ ಮಾಡುವ ಸಂದರ್ಭ ಎದುರಾಗಬಹುದು. ಮಕ್ಕಳ ಸಾಧನೆ, ಕುಟುಂಬದ ಹಿರಿಯರ ಆಶೀರ್ವಾದಗಳು ಸಂತೋಷದ ಕ್ಷಣಗಳನ್ನು ತರುತ್ತವೆ. ಕುಟುಂಬ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳು ತೆಗೆದುಕೊಳ್ಳಲಾಗುತ್ತದೆ. ಸ್ನೇಹಿತರೊಂದಿಗೆ ನೆನಪುಗಳ ಸಂಭಾಷಣೆ ಪುನಃ ಸಮೀಪತೆಯನ್ನು ತಂದೀತು. ವೀಕ್ಷಕರೇ, ನೀವು ಈ ಭಾನುವಾರವು ಧಾರ್ಮಿಕ ಚಟುವಟಿಕೆಗಳಿಗೆ ಅತ್ಯುತ್ತಮ. ಗುರು ಬೃಹಸ್ಪತಿಯ ಆರಾಧನೆ, ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 168 ಬಾರಿ ಜಪಿಸಿ. ಈ ದಿನ ತಪಸ್ಸು ಅಥವಾ ಧ್ಯಾನಕ್ಕೆ ನಿಗದಿಪಡಿಸಿದರೆ ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಬಹುದು. ಮಠ, ಮಂದಿರ ಅಥವಾ ಗುರುಕುಲಕ್ಕೆ ದಾನ ನೀಡುವುದು ಉತ್ತಮ ಫಲ ನೀಡುತ್ತದೆ. ಹಿರಿಯರ ಸೇವೆ ಮತ್ತು ಅವರ ಅನುಭವದಿಂದ ಪಾಠ ಕಲಿಯುವ ಯೋಗವಿದೆ. ಈ ದಿನದ ಶುದ್ಧತೆಯನ್ನು ಮನಸ್ಸಿನಲ್ಲಿ ಪ್ರತಿಬಿಂಬಿಸಿ ಆಲೋಚನೆಗಳನ್ನು ಪಾವನಗೊಳಿಸಿಕೊಳ್ಳಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಸಂವಹನ ಮತ್ತು ಚುರುಕುತನದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ಚಿಂತನಶೀಲತೆಗೆ ಮತ್ತು ಸಂಪರ್ಕ ಸಾಮರ್ಥ್ಯಕ್ಕೆ ಪುಷ್ಟಿ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ನಿಮ್ಮ ಬೃಹಸ್ಪತಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಬುದ್ಧಿಮತ್ತೆ ಮತ್ತು ಧೈರ್ಯವನ್ನು ಬೆಳೆಸುತ್ತದೆ. ಹಳದಿ ಬಣ್ಣದ ಉಡುಪು ಧರಿಸುವುದು ಅಥವಾ ತುರಿ ಹಾಲು ಸೇವಿಸುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯಾಹ್ನ 2 ತನಕ. ಈ ಕಾಲದಲ್ಲಿ ಕೆಲಸದ ಪ್ರಾರಂಭ, ಮಹತ್ವದ ಮಾತುಕತೆಗಳು ಅಥವಾ ಧ್ಯಾನ ಪಠಣಗಳಿಗೆ ಶ್ರೇಷ್ಠ ಯೋಗ. ಈ ಸಮಯವು ನಿಮ್ಮ ಉತ್ಸಾಹವನ್ನು ಜಾಸ್ತಿ ಮಾಡುತ್ತದೆ ಮತ್ತು ಕಾರ್ಯಸಾಧಕತೆಯನ್ನು ಹೆಚ್ಚಿಸುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಭಾನುವಾರದ ಶಕ್ತಿ ಮಕರ ರಾಶಿಯವರಿಗೆ ಆತ್ಮಪರಿಶೀಲನೆ, ಗಂಭೀರ ಚಿಂತನೆ ಹಾಗೂ ಸ್ಥಿರ ನಿರ್ಧಾರಗಳ ಅನುಕೂಲತೆಯನ್ನು ಒದಗಿಸುತ್ತದೆ. ನಿಮ್ಮ ಕಾರ್ಯತತ್ಪರತೆ ಹಾಗೂ ಬದ್ಧತೆಯ ಸ್ವಭಾವವು ಇಂದು ಇನ್ನಷ್ಟು ಗಾಢವಾಗಲಿದೆ. ಇಂದು ನಿಮ್ಮ ಅಭಿಪ್ರಾಯ ಸ್ಪಷ್ಟವಾಗಿರುವುದರಿಂದ ಸಮಸ್ಯೆಗಳ ವಿರುದ್ಧ ನೀವು ದೃಢವಾಗಿ ನಿಲ್ಲಬಲ್ಲಿರಿ. ಪೂರ್ಣಚಂದ್ರದ ಪರ್ವದ ನಂತರದ ದಿನವಾಗಿರುವುದರಿಂದ ಭಾವೋದ್ವೇಗ ಅಥವಾ ಭೀತಿಯಿಂದ ದೂರವಿರುವುದು ಉತ್ತಮ. ಈ ದಿನವನ್ನು ನಿಮ್ಮ ಜೀವನದ ಗುರಿಗಳನ್ನು ಪುನರ್ ಮೌಲ್ಯಮಾಪನ ಮಾಡಲು ಹಾಗೂ ಮುಂದಿನ ಕಾರ್ಯಯೋಜನೆ ರೂಪಿಸಲು ಬಳಸಿದರೆ ಉತ್ತಮ ಫಲ. ಇಂದು ನಂಬಿಕೆಯುಳ್ಳ ವ್ಯಕ್ತಿಗಳೊಂದಿಗೆ ಭವಿಷ್ಯ ಸಂಬಂಧಿ ಚರ್ಚೆಗಳು ನಡೆಯಬಹುದು. ಮಾತುಗಳಲ್ಲಿ ಗಂಭೀರತೆ ಇರಲಿ, ಆದರೆ ಹೃದಯದಲ್ಲಿ ಶಾಂತಿಯನ್ನು ಇರಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನವು ವಿಶ್ಲೇಷಣೆ, ತಿದ್ದುಪಡಿ ಹಾಗೂ ಯೋಜನೆಗಳ ಪುನರ್ ಅವಲೋಕನಕ್ಕೆ ಅತ್ಯುತ್ತಮ. ನಿಮ್ಮ ಕೆಲಸದ ಶೈಲಿಯಲ್ಲಿ ನಿಯಮಿತತೆ ಮತ್ತು ಶಿಸ್ತಿನಿಂದ ಮೇಲಾಗಿರುವವರು ನಿಮಗೆ ವಿಶ್ವಾಸ ತೋರಿಸುತ್ತಾರೆ. ನಿಮ್ಮ ಮೇಲ್ವಿಚಾರಕರು ಅಥವಾ ಸಹೋದ್ಯೋಗಿಗಳಿಂದ ಹೊಸ ಜವಾಬ್ದಾರಿಗಳ ನಿರೀಕ್ಷೆಯಿಂದಿದೆ. ಇತ್ತೀಚಿನ ಕೆಲಸಗಳಲ್ಲಿ ತೊಂದರೆ ನೀಡುತ್ತಿದ್ದ ಅಡಚಣೆಗಳಿಗೆ ಪರಿಹಾರ ಕಂಡುಹಿಡಿಯುವ ಸಾಧ್ಯತೆ. ಕಾರ್ಯದ ಅನ್ವೇಷಣೆ ಮತ್ತು ವರದಿ ತಯಾರಿ ಮಾಡುವವರಿಗೆ ಈ ದಿನವು ವಿಶಿಷ್ಟವಾಗಿ ಉತ್ತಮ. ಸ್ವತಂತ್ರವಾಗಿ ಕೆಲಸ ಮಾಡುವವರಿಗೇನಾದರೂ ಹೊಸ ಪ್ರಾಜೆಕ್ಟ್ ಅಥವಾ ವಹಿವಾಟಿನಲ್ಲಿ ಹಳೆಯ ತೊಂದರೆಗಳಿಗೆ ಪರಿಹಾರ ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಯುಕ್ತಿ, ತಾಳ್ಮೆ ಹಾಗೂ ಬುದ್ಧಿವಂತಿಕೆಯ ಅಗತ್ಯವಿದೆ. ಕೆಲವು ಮಕರ ರಾಶಿಯವರು ಬಂಡವಾಳ ಹೂಡಿಕೆಗಾಗಿ ಹಿರಿಯರ ಸಲಹೆ ಪಡೆದು ಮುನ್ನಡೆದರೆ ಲಾಭ ಪಡೆಯಬಹುದು. ಹಳೆಯ ಸಾಲಗಳ ತೀರ್ಪು,
ಬಿಲ್ ಪಾವತಿ ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಸಿದ ಸನ್ನಿವೇಶ ಇಂದಿರಬಹುದು. ಅನಗತ್ಯ ಖರ್ಚು ತಪ್ಪಿಸಿ ಖರ್ಚುಗಳನ್ನು ಶ್ರೇಣಿಬದ್ಧಗೊಳಿಸಿ. ಬ್ಯಾಂಕ್, ತೆರಿಗೆ ಅಥವಾ ಋಣ ಸಂಬಂಧಿ ಕಾರ್ಯಗಳಲ್ಲಿ ಜವಾಬ್ದಾರಿಯುತ ನಡವಳಿಕೆ ಅಗತ್ಯ. ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಇಂದಿಲ್ಲದೆ ಮುಂದಕ್ಕೆ ಹಾಕುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಉತ್ಸಾಹ ಕಡಿಮೆಯಾದ ಅನುಭವವಿರುವುದು ಸಾಧ್ಯ. ನಿಮ್ಮ ದೇಹವು ವಿಶ್ರಾಂತಿ ಅಗತ್ಯವಿದೆ ಎಂಬ ಸೂಚನೆಗಳನ್ನು ನೀಡಬಹುದು. ಜೀರ್ಣಾಂಗ, ಮೂಳೆ ಮತ್ತು ತ್ವಚಾ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ. ಸೊಂಟದ ನೋವು, ಉಸಿರಾಟದ ತೊಂದರೆ ಅಥವಾ ಚರ್ಮದ ಉರಿಯೂತ ಮೊದಲಾದ ಅಂಶಗಳಿಗೆ ತಕ್ಷಣ ಚಿಕಿತ್ಸೆ ಪಡೆದುಕೊಳ್ಳಿ. ದಿನದ ಪ್ರಾರಂಭದಲ್ಲಿ ಯೋಗ ಅಥವಾ ನಿಸರ್ಗ ಸಂಚಾರ ಆರೋಗ್ಯಕ್ಕೆ ಶ್ರೇಷ್ಠ. ಹೆಚ್ಚು ಶಕ್ತಿವಂತ ಆಹಾರ, ಪ್ರೋಟೀನ್ ಪೂರಕ, ತಾಜಾ ಹಣ್ಣುಗಳು ಮತ್ತು ಸಾಕಷ್ಟು ನೀರು ಸೇವಿಸುವ ಮೂಲಕ ದೇಹದ ಬಲ ಪುನಃಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಭಾವನಾತ್ಮಕವಾಗಿ ಸಂವೇದನಾಶೀಲವಾದ ಸನ್ನಿವೇಶಗಳು ಉಂಟಾಗಬಹುದು. ಹಿರಿಯರೊಂದಿಗೆ ಚರ್ಚೆ ಸಮಯದಲ್ಲಿ ಧೈರ್ಯ ಹಾಗೂ ಗೌರವದ ಮಿಶ್ರಣ ಇರಲಿ. ಮಕ್ಕಳ ವಿದ್ಯಾಭ್ಯಾಸ, ಪಾಲಕರು ಅಥವಾ ಪಾಲುದಾರರ ಆರೋಗ್ಯ ಕುರಿತು ಚಿಂತೆಗಳಿರುವವರು ನಿರ್ಧಾರಗಳಿಗೆ ಮುನ್ನುಡಿ ಹಾಕಬಹುದು. ದೂರವಿರುವ ಬಂಧುಗಳಿಂದ ಸಂಬಂಧ ಪುನಜೀವಂತವಾಗುವ ಯೋಗ. ಪತ್ನಿಯ ಅಥವಾ ಸಂಗಾತಿಯ ಜತೆ ಸಂವಹನದಲ್ಲಿ ಸಂವೇದನೆ ಹಾಗೂ ಪರಸ್ಪರ ಗೌರವ ಅಗತ್ಯ. ಮಾತಿನ ತೀಕ್ಷ್ಣತೆ ತಪ್ಪಿಸಿ ಶಾಂತ ಮಾತುಗಳಿಂದ ಗಂಭೀರ ವಿಷಯಗಳನ್ನು ಸಮಾಧಾನಪೂರ್ಣವಾಗಿ ಚರ್ಚಿಸಬಹುದು. ವೀಕ್ಷಕರೇ, ನೀವು ಭಾನುವಾರದ ಈ ದಿನ ಆಂತರಿಕ ಶುದ್ಧತೆಯ ಗುರಿಯೊಂದಿಗೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಶುಭ. ಇಂದು ಶನಿ ದೇವರ ಆರಾಧನೆಯು ಅತ್ಯಂತ ಫಲದಾಯಕ. ಶನಿ ಗಾಯತ್ರಿ ಮಂತ್ರ ಅಥವಾ ನವಗ್ರಹ ಪಠಣ ಮಾಡುವುದು ಉತ್ತಮ. ಶಾಂತ ಮನಸ್ಸು ಸಾಧಿಸಲು ಹನುಮಾನ್ ಚಾಲಿಸ, ವಿಷ್ಣು ಸಹಸ್ರನಾಮ ಅಥವಾ ಶಂಕರಾಚಾರ್ಯರ ಸ್ತೋತ್ರಗಳ ಪಠಣ ಲಾಭದಾಯಕ. ಉಚ್ಚಾರಣ ಶುದ್ಧವಾಗಿರಲಿ, ಮನಪೂರ್ವಕವಾಗಿರಲಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶನಿ ಮಂತ್ರವನ್ನು 27 ಬಾರಿ ಪಠಿಸಿ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಪ್ರಭಾವ ಸೂಚಿಸುತ್ತದೆ. ಕ್ರಮ, ಶಿಸ್ತಿನೊಂದಿಗೆ ನಿಮ್ಮ ಕಾರ್ಯಗಳನ್ನು ಮುನ್ನಡೆಸಿದರೆ ಈ ಸಂಖ್ಯೆಯ ಶಕ್ತಿ ಇಂದು ನಿಮ್ಮ ಗೆಲುವಿಗೆ ಪೂರಕವಾಗಬಹುದು. ಅದೃಷ್ಟದ ಬಣ್ಣ ನೀಲಿ ಬೂದು. ಈ ಬಣ್ಣ ತಾಳ್ಮೆ, ಸಮತೋಲನ ಮತ್ತು ಆಂತರಿಕ ಶಕ್ತಿಯ ಸಂಕೇತವಾಗಿದೆ. ಇಂದು ನೀಲಿ ಬೂದು ಬಣ್ಣದ ಉಡುಪು ಅಥವಾ ಹೂವುಗಳನ್ನು ಉಪಯೋಗಿಸುವುದು ನಿಮ್ಮ ಮನಸ್ಸಿಗೆ ಸ್ಥೈರ್ಯ ನೀಡುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ರಿಂದ ಸಂಜೆ 6:00. ಈ ಸಮಯದಲ್ಲಿ ಧ್ಯಾನ, ಪೂಜೆ ಅಥವಾ ಆಧ್ಯಾತ್ಮಿಕ ಪಠಣ ಮಾಡುವುದು ಶಕ್ತಿದಾಯಕ. ಕೂಡಲೇ ನಿರ್ಧಾರ ತೆಗೆದುಕೊಳ್ಳಬೇಕಾದ ಕೆಲಸಗಳಿಗೂ ಈ ಕಾಲ ಉತ್ತಮ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಆಂತರಿಕ ತಾಳ್ಮೆ ಹಾಗೂ ವೈಚಾರಿಕ ಪ್ರೌಢಿಮೆಯನ್ನು ಪ್ರದರ್ಶಿಸುವ ದಿನವಾಗಿದೆ. ಭಾನುವಾರದ ಶಾಂತ ವಾತಾವರಣ ನಿಮಗೆ ಜ್ಞಾನಾರ್ಜನೆ, ಅಧ್ಯಯನ ಅಥವಾ ಧ್ಯಾನದಲ್ಲಿ ತೊಡಗಲು ಅನುವು ನೀಡಲಿದೆ. ಹಿರಿಯರ ಮಾರ್ಗದರ್ಶನ ಮತ್ತು ಸ್ನೇಹಿತರ ಬೆಂಬಲ ನಿಮ್ಮ ಚಿಂತನೆಯಲ್ಲಿ ಸ್ಪಷ್ಟತೆ ತರಲಿದೆ. ನಿಮ್ಮ ನಿಜವಾದ ಬಲವಂತಗಳು ನಿಮ್ಮ ಸ್ಥಿತಪ್ರಜ್ಞೆಯಲ್ಲಿ ಮಳೆಯಾಗಿ ಹರಿದು ಹೊಸ ಬಲವಾದ ಆಲೋಚನೆಗಳಿಗೆ ನಾಂದಿ ನೀಡಲಿವೆ. ಹಳೆಯ ತೊಂದರೆಗಳಿಗೆ ಪರಿಹಾರ ಹುಡುಕಲು ನಿಮ್ಮ ಒಳಜ್ಞಾನವು ಸಹಾಯ ಮಾಡಲಿದೆ. ಇಂದು ಕಾರ್ಯಗಳಿಗೆ ಹೆಚ್ಚು ಒತ್ತಡವಿಲ್ಲದಿದ್ದರೂ ಮನಸ್ಸು ಗಂಭೀರವಾಗಿರಬಹುದು. ಆದ್ದರಿಂದ ಬೆಳಗ್ಗೆ ಯೋಗ ಅಥವಾ ಧ್ಯಾನ ಮಾಡುವುದು ಸೂಕ್ತ. ಇಂದಿನ ದಿನದ ಪ್ರಭಾವ ಆಧ್ಯಾತ್ಮಿಕ ಪ್ರಗತಿಗೆ ಸೂಕ್ತವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಯಲ್ಲಿ ಸದ್ಯ ಗತಿಯಿಲ್ಲದ ಸ್ಥಿತಿಗಳಲ್ಲೂ ಸಹ ನೀವು ತಾಳ್ಮೆಯಿಂದ ಚಿಂತನೆ ನಡೆಸಿ ಉತ್ತಮ ದಾರಿ ಹುಡುಕಲು ಯತ್ನಿಸುತ್ತೀರಿ. ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮೇಲಾಧಿಕಾರಿಗಳಿಗೆ ಮೆಚ್ಚುಗೆಗೆ ಪಾತ್ರವಾಗಬಹುದು. ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ತ್ವರಿತ ಬದಲು ಸಮೀಕ್ಷೆ ಮತ್ತು ಸಮಾಲೋಚನೆ ಮುಖ್ಯ. ಜ್ಞಾನಾಧಾರಿತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ತರಬೇತಿ, ಸಂಶೋಧನೆ, ಶಿಕ್ಷಣ ಇತ್ಯಾದಿಯಲ್ಲಿ ಯಶಸ್ಸು ಕಾಣುವ ಸಾಧ್ಯತೆ. ಸಹೋದ್ಯೋಗಿಗಳೊಂದಿಗೆ ಸಮಾಲೋಚನೆ ಹೆಚ್ಚು ಫಲಕಾರಿಯಾಗಬಹುದು. ವ್ಯವಹಾರದಲ್ಲಿ ಹೊಸ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಚರ್ಚೆಗಳು ನಡೆಯಬಹುದು. ಆದರೆ ಗಡಿಪಾರು ನಿರ್ಧಾರಗಳಿಂದ ದೂರವಿರುವುದು ಒಳಿತು. ಸಹಭಾಗಿತ್ವದ ಮಾತುಕತೆಯಲ್ಲಿ ಸ್ಪಷ್ಟತೆ ಕಾಪಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿತಿಗತಿಯ ವಿಮರ್ಶೆ ಮಾಡುವುದು ಮುಖ್ಯ. ಇತ್ತೀಚಿನ ವ್ಯಯ ಹಾಗೂ ಉಳಿತಾಯದ ಪ್ರಮಾಣವನ್ನು ನಿಖರವಾಗಿ ವಿಶ್ಲೇಷಿಸಿ. ಹೊಸ ಹೂಡಿಕೆ ಅಥವಾ ಖರೀದಿಗೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬಾರದು. ಹಳೆಯ ಸಾಲಗಳ ವಿವರ ಪರಿಶೀಲಿಸಿ. ಕೆಲವು ಸಾಲಗಳ ಪೂರ್ವ ನಿರ್ಧಾರಿತ ಮುಚ್ಚುವ ಯೋಗವಿದೆ.
ನಿಮ್ಮ ಲೆಕ್ಕಪತ್ರಗಳ ಪರಿಶುದ್ಧತೆಯನ್ನು ಖಚಿತಪಡಿಸಿಕೊಳ್ಳಿ. ಕುಟುಂಬದ ಹಿರಿಯರ ಸಲಹೆ ಹಣಕಾಸಿನ ನಿರ್ಣಯಗಳಿಗೆ ನೆರವಾಗಬಹುದು. ಅಲ್ಪ ಪ್ರಮಾಣದ ಲಾಭ, ವಿಶೇಷವಾಗಿ ಧನಾತ್ಮಕ ಕಾರಣಗಳಿಂದ ಉಂಟಾದ ಲಾಭ, ಹಳೆಯ ನೆರವುಗಳಿಗೆ ಬರುವ ಪ್ರತಿಫಲ ನಿಮಗೆ ಇಂದಿರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಆರೋಗ್ಯ ಸಾಧಾರಣ ಮಟ್ಟದಲ್ಲಿರಬಹುದು. ಆದರೆ ಹೆಚ್ಚಿನ ಸಮಯ ಕುಳಿತಿರುವವರು ಬೆನ್ನಿನ ನೋವು, ಕಣ್ಣುಗಳಿಗೆ ತೊಂದರೆ ಅನುಭವಿಸಬಹುದು. ಆಹಾರದಲ್ಲಿ ನಿಯಮ, ನೀರಿನ ಸೇವನೆ ಮತ್ತು ಹಸಿರು ತರಕಾರಿಯುಳ್ಳ ಆಹಾರ ವಸ್ತುಗಳನ್ನು ಒಳಗೊಂಡ ಆಹಾರ ಪದ್ಧತಿಯು ದೇಹಕ್ಕೆ ಸಡಿಲತೆಯನ್ನು ನೀಡುತ್ತದೆ. ತಂಪಾದ ಸ್ಥಳಗಳಲ್ಲಿ ಹೆಚ್ಚು ಸಮಯವಿದ್ದರೆ ಶೀತ ಹಾಗೂ ಗಂಟಲು ನೋವು ಉಂಟಾಗಬಹುದು. ಧ್ಯಾನ, ನಿದ್ರೆ ಮತ್ತು ಮನಃಶಾಂತಿ ಇಂದು ಆರೋಗ್ಯದ ನೆಲೆಗಟ್ಟಾಗಿದೆ. ದಿನದ ಮೊದಲ ಭಾಗದಲ್ಲಿ ಮನಸ್ಸು ತೊಂದರೆಗೊಳಗಾದರೆ ಸಂಜೆ ಸಮಯದಲ್ಲಿ ಧೈರ್ಯ ಹಾಗೂ ಶಕ್ತಿ ಪುನಃ ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದ ಹಿರಿಯರ ಜೊತೆಗಿನ ಸಂಭಾಷಣೆ ಬಹುಮುಖ್ಯವಾಗಿದೆ. ಅವರು ನೀಡುವ ಮಾರ್ಗದರ್ಶನದಿಂದ ನಿಮಗೆ ಪ್ರೇರಣೆಯಾಗಬಹುದು. ಗೃಹದಲ್ಲಿ ಶಾಂತಿ ಕಾಪಾಡಲು ನೀವು ನಿಮ್ಮ ಸಹನೆ ಮತ್ತು ವಿವೇಕವನ್ನು ಬಳಸಬೇಕು. ಪತ್ನಿ ಪತಿಯೊಂದಿಗೆ ಸಣ್ಣ ಅಭಿಪ್ರಾಯ ಭಿನ್ನತೆಗಳು ಸಂಭವಿಸಬಹುದು, ಆದರೆ ಈ ಸಮಯದಲ್ಲಿ ತಾಳ್ಮೆ ಪ್ರದರ್ಶನವೇ ಉತ್ತಮ ಮಾರ್ಗ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಈ ದಿನ ದೂರವಿರುವ ಬಂಧುಗಳು ಅಥವಾ ಹಳೆಯ ಸ್ನೇಹಿತರಿಂದ ಕರೆ ಬಂದು ಪುನಃ ಸಂಪರ್ಕ ಹೊಂದಬಹುದು. ಈ ಸಂಧಾನವು ಭವಿಷ್ಯದಲ್ಲಿ ನೆರವಾಗುವ ಸಂಬಂಧಕ್ಕೆ ಕಾರಣವಾಗಬಹುದು. ವೀಕ್ಷಕರೇ, ನೀವು ಈ ದಿನವಾದ್ಯಂತ ಧ್ಯಾನ ಮತ್ತು ಜಪದ ಮೂಲಕ ಆತ್ಮಶುದ್ಧಿಗೆ ಪೂರಕವಾದ ಬೆಳವಣಿಗೆ ಸಾಧ್ಯ. ದೇವಾಲಯ ದರ್ಶನ, ಗುರುಪಾದ ಸೇವೆ ಅಥವಾ ಧರ್ಮಪಾಠದಲ್ಲಿ ಪಾಲ್ಗೊಳ್ಳುವುದು ಶ್ರದ್ಧಾಭಕ್ತಿಗೆ ನಾಂದಿ ನೀಡುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 58 ಅಥವಾ 108 ಬಾರಿ ಜಪಿಸಿರಿ. ಇಂದು ವಿಶಿಷ್ಟವಾಗಿ ಶ್ರೀಮದ್ ಭಾಗವತ ಪಾಠ ಅಥವಾ ಶಿವಚರಿತಾಮೃತ ಪಠಣ ಶ್ರೇಷ್ಠ ಫಲ ನೀಡುತ್ತದೆ. ಪವಿತ್ರ ಹೂವುಗಳೊಂದಿಗೆ ಪೂಜೆ, ದೀಪದಾನ ಅಥವಾ ಅನ್ನದಾನದಿಂದ ಪುಣ್ಯ ಲಾಭ. ಈ ದಿನದ ಸಾತ್ವಿಕತೆ ನಿಮಗೆ ಆಧ್ಯಾತ್ಮಿಕ ಬಲವನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ರಹಸ್ಯ, ಜ್ಞಾನ ಹಾಗೂ ಧ್ಯಾನ ಶಕ್ತಿಯ ಪ್ರತೀಕ. ಇದು ನಿಮ್ಮ ವೈಚಾರಿಕ ಬೆಳವಣಿಗೆಯ ಪಥವನ್ನು ಬೆಳಗಿಸುತ್ತದೆ. ನಿಮ್ಮ ಒಳಜ್ಞಾನ ಇಂದಿನ ಬೆಳವಣಿಗೆಗಳಿಗೆ ದಾರಿ ತೋರಿಸುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣದ ಶಕ್ತಿಯು ನಿಮ್ಮ ಚಿಂತನೆಗೆ ವಿಶಾಲತೆ ನೀಡುತ್ತದೆ. ಶಾಂತಿ, ತಾಳ್ಮೆ ಮತ್ತು ಸಮಗ್ರತೆಯನ್ನು ಪ್ರತಿಬಿಂಬಿಸುವ ಈ ಬಣ್ಣ ಇಂದು ನಿಮ್ಮನ್ನು ಸ್ಫೂರ್ತಿಗೊಳಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ಹೊಸ ಪ್ರಾರಂಭಗಳು, ಸಮಾಲೋಚನೆಗಳು ಅಥವಾ ಪೂಜಾ ಕಾರ್ಯಗಳು ಯಶಸ್ಸನ್ನು ನೀಡಬಹುದು. ಈ ಕಾಲದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮಗೆ ಸಂವೇದನೆ, ಕಲಾತ್ಮಕತೆ ಮತ್ತು ಮಾನಸಿಕ ಚಿಂತನದ ಶಕ್ತಿಗಳು ಉಜ್ವಲವಾಗಿರುವ ದಿನವಾಗಿದೆ. ಈ ಭಾನುವಾರ ಧ್ಯಾನ, ಪ್ರೇರಣಾ ಚಟುವಟಿಕೆಗಳು ಮತ್ತು ಶ್ರದ್ಧಾಪೂರ್ವಕ ಕರ್ಮಗಳಲ್ಲಿ ತೊಡಗುವುದು ಉತ್ತಮ ಫಲ ನೀಡಬಹುದು. ಕೆಲವರು ತಮ್ಮ ಭಾವನೆಗಳನ್ನು ಸೃಜನಾತ್ಮಕ ಮಾರ್ಗಗಳಲ್ಲಿ ವ್ಯಕ್ತಪಡಿಸಲು ಇಚ್ಛಿಸುವರು. ಇಂದು ಕೆಲವು ಅಸ್ಪಷ್ಟ ಭಾವನೆಗಳು ಅಥವಾ ಗೊಂದಲದ ಆವರಣಗಳಿಂದ ಮುಕ್ತಗೊಳ್ಳುವ ದಿನವಾಗಿದೆ. ನೆನಪುಗಳ ಭಾರ ತಗ್ಗಿಸುವ, ಹಳೆಯ ನೋವುಗಳನ್ನು ಕ್ಷಮಿಸುವ ಹಾಗೂ ಮುಂದಿನ ದಾರಿಗೆ ಸಜ್ಜಾಗುವ ಸಮಯ ಇದಾಗಿದೆ. ಈ ದಿನ ನಿಮ್ಮ ಒಳಜೀವನದಲ್ಲಿ ಚುರುಕುತನ, ಬದಲಾವಣೆಯ ಪ್ರಕ್ರಿಯೆ ಹಾಗೂ ಶುದ್ಧೀಕರಣಕ್ಕೆ ಅನುಕೂಲ. ದೇವರ ಭಜನೆ, ಸರಳ ಆಹಾರ ಮತ್ತು ನಿಶ್ಶಬ್ದತೆಯಲ್ಲಿ ನೆಮ್ಮದಿ ಹುಡುಕುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮನಪೂರ್ವಕ ತೊಡಗಿಸಿಕೊಳ್ಳುವುದು ಮುಖ್ಯ. ಸಹೋದ್ಯೋಗಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿರಬೇಕು, ಇಲ್ಲದಿದ್ದರೆ ಗೊಂದಲದ ಪರಿಸ್ಥಿತಿ ಉಂಟಾಗಬಹುದು. ಹಿರಿಯರೊಂದಿಗೆ ತಾಳಮೇಳ ಹೊಂದಿಸಿಕೊಳ್ಳುವುದು ಉತ್ತಮ. ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೀನರಾಶಿಯವರು ಇಂದು ಹೊಸ ಕಲ್ಪನೆ, ವಿನ್ಯಾಸ ಅಥವಾ ಕಲಾತ್ಮಕ ಯೋಜನೆ ರೂಪಿಸಬಹುದು. ಇದು ಮುಂದಿನ ದಿನಗಳಲ್ಲಿ ಗುರುತಿಗೆ ಕಾರಣವಾಗಬಹುದು. ವ್ಯಾಪಾರಿಗಳಿಗೆ ಗ್ರಾಹಕರ ಮನಸ್ಸು ತಿಳಿಯುವ ಗುಣ ಶ್ರೇಷ್ಠವಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಹಣದ ವ್ಯವಹಾರಗಳಲ್ಲಿ ಹೆಚ್ಚು ಸಣ್ಣ ವಿಷಯಗಳಿಗೂ ಗಮನ ಹರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಮಿತವ್ಯಯ, ಸಂಚಯ ಮತ್ತು ಭವಿಷ್ಯದ ಯೋಜನೆಗಳ ಕಡೆಗೆ ಗಮನಹರಿಸುವ ಯೋಗವಿದೆ. ಅನಾವಶ್ಯಕ ಖರ್ಚು ಅಥವಾ ಪ್ರೇರಣೆಯಿಂದ ಖರೀದಿ ಮಾಡುವ ಚಟದಲ್ಲಿ ತೊಡಗಿದರೆ ನಂತರ ಪಶ್ಚಾತ್ತಾಪ ಸಾಧ್ಯ. ಹಳೆಯ ಸಾಲದ ಭಾರ ಕಡಿಮೆಯಾಗಲು ಯತ್ನಿಸಿ. ಹೂಡಿಕೆಗೆ ಅನುಕೂಲಕರ ಸಮಯವಲ್ಲ, ಆದ್ದರಿಂದ ಹೊಸ ಯೋಜನೆಗಳಿಗಿಂತ ಹಳೆಯದನ್ನು ಸ್ಥಿರಪಡಿಸುವುದು ಉತ್ತಮ. ಮತಗಳು ವಿಭಿನ್ನವಾದರೂ ಹಿರಿಯರ ಸಲಹೆ, ಬಂಡವಾಳದ ಇಂಜೆಕ್ಷನ್ ಅಥವಾ ಬ್ಯಾಂಕಿಂಗ್ ವಿಚಾರದಲ್ಲಿ ಲೆಕ್ಕವಿಟ್ಟು ನಡೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು
ಅತಿಸೂಕ್ಷ್ಮ ಜ್ಞಾನ ಇಂದಿನ ದಿನದ ವಿಶೇಷತೆ. ಇದರರ್ಥ ನಿಮ್ಮ ದೇಹದಲ್ಲಿ ನಡೆಯುತ್ತಿರುವ ನಡುಕ, ಒತ್ತಡ ಅಥವಾ ಆಸಿಡಿಟಿಯಂತಹ ಸೂಕ್ಷ್ಮ ಲಕ್ಷಣಗಳನ್ನು ನೀವು ಸುಲಭವಾಗಿ ಗುರುತಿಸಬಲ್ಲಿರಿ. ಆದರೆ ನೀರಿನ ಕೊರತೆ ಅಥವಾ ಜೀರ್ಣ ಸಮಸ್ಯೆಗಳು ಕಾಣಿಸಬಹುದು. ಈ ದಿನ ಹೆಚ್ಚು ಮಲಗು ಚಟುವಟಿಕೆಯಲ್ಲಿ ಕಾಲ ಕಳೆಯುವುದು ಆರೋಗ್ಯಕರವಾಗಿರದು. ಹಸಿರು ಸಸ್ಯಜಾತ ಆಹಾರ, ಹಾಲು ಅಥವಾ ಕಡಲೆಕಾಯಿ ಸಮೃದ್ಧ ಆಹಾರ ಸೇವಿಸುವುದು ಉತ್ತಮ. ಪ್ರಾಣಾಯಾಮ ಮತ್ತು ಧ್ಯಾನ ಆರೋಗ್ಯದ ಜೊತೆ ಮಾನಸಿಕ ಶಕ್ತಿಯನ್ನು ಸುಧಾರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಭಾವನಾತ್ಮಕವಾಗಿ ನಿಕಟ ಸಂಬಂಧಗಳು ಮಹತ್ವಪೂರ್ಣ ಪಾತ್ರ ವಹಿಸುತ್ತವೆ. ಕುಟುಂಬದ ಸದಸ್ಯರೊಡನೆ ನವೋತ್ಸಾಹದಿಂದ ಮಾತುಕತೆ, ಗೃಹ ಸೌಹಾರ್ದತೆ ಹಾಗೂ ಸಾಮರಸ್ಯವನ್ನು ಸಾಧಿಸಲು ಯತ್ನಿಸಿರಿ. ಮತಭೇದಗಳು ಉಂಟಾದರೂ ನಿಮ್ಮ ಶ್ರದ್ಧೆ ಮತ್ತು ಸಹನೆಯಿಂದ ಸಮಸ್ಯೆ ನಿವಾರಣೆಯಾಗಬಹುದು. ಇಂದಿನ ದಿನ ಮಕ್ಕಳ ಸಾಧನೆ ಅಥವಾ ಹಿರಿಯರ ಆಶೀರ್ವಾದದಿಂದ ಮನಸ್ಸು ಆನಂದದಿಂದ ತುಂಬಬಹುದು. ಸ್ನೇಹಿತರೊಂದಿಗಿನ ಸಂಬಂಧ ಪುನರ್ಜೀವನ ಹೊಂದುವ ಸಮಯವಿದೆ. ದೂರವಿದ್ದ ಸಂಬಂಧಗಳು ಮತ್ತೊಮ್ಮೆ ಹತ್ತಿರವಾಗಬಹುದು. ವೀಕ್ಷಕರೇ, ನೀವು ಈ ದಿನದ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿ ದೇವಾರಾಧನೆ, ಗೀತೆ ಪಠಣ ಅಥವಾ ಭಜನೆಗಳಲ್ಲಿ ತೊಡಗುವುದು ಉತ್ಸಾಹ ಮತ್ತು ಧೈರ್ಯವನ್ನೇ ಹೆಚ್ಚಿಸುತ್ತದೆ. ಮೀನರಾಶಿಯವರಿಗೆ ಈ ದಿನ ಶ್ರೀ ವಿಷ್ಣು ಅಥವಾ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಫಲಕಾರಿ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಕನಿಷ್ಠ 21 ಅಥವಾ 53 ಬಾರಿ ಪಠಿಸಿ. ದೇವಾಲಯಕ್ಕೆ ನೀಲ ಬಣ್ಣದ ಪುಷ್ಪ ಸಮರ್ಪಿಸಿ. ಜಲದಾನ ಅಥವಾ ತಂಪಾದ ಪಾನೀಯ ದಾನ ಶ್ರೇಷ್ಠ. ಶ್ರದ್ಧಾ ಹಾಗೂ ಶಾಂತಿಯ ಜೊತೆಗೆ ಇಂದು ಆತ್ಮದ ಚೈತನ್ಯವನ್ನು ಹೆಚ್ಚು ಮಾಡಬಹುದು. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಗುಪ್ತ ಶಕ್ತಿಯ ಸಂಕೇತ. ಇದು ಆಂತರಿಕ ಪ್ರಜ್ಞೆ, ಅಧ್ಯಾತ್ಮ ಹಾಗೂ ವಿಜ್ಞಾನದ ದಿಕ್ಕಿನಲ್ಲಿ ಮುನ್ನಡೆಯ ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಶಾಂತಿ, ಸ್ಥಿರತೆ ಮತ್ತು ಆಂತರಿಕ ಶುದ್ಧತೆಯನ್ನು ಸೂಚಿಸುತ್ತದೆ. ನೀಲಿ ಬಣ್ಣದ ಉಡುಪು ಅಥವಾ ನಕ್ಷತ್ರದ ಇಳಿಜಾರಿನಲ್ಲಿ ನೀಲಿ ಹೂವಿನ ಪುಷ್ಪ ಅರ್ಪಣೆ ಶುಭ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ರಿಂದ ಸಂಜೆ 6:00. ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಯಾವುದಾದರೂ ಪ್ರಾರಂಭಿಸಿದರೆ ಅದರಲ್ಲಿ ಯಶಸ್ಸು, ಸಮಾಧಾನ ಮತ್ತು ಒಳಪ್ರಭೆ ಕಾಣಬಹುದು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.